ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಘನ ವೇದಿಕೆಯಲ್ಲಿ ನಾವು ಸಾಧಕರನ್ನ ನಿಮಗೆ ಪರಿಚಯಿಸ್ತೀವಿ. ಅವರ ಜೀವನದ ಅನುಭವವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಸಮಾಜಕ್ಕೆ ಬೇಕಾದ ಅನೇಕ ಪ್ರಮುಖ ಅಂಶಗಳನ್ನು ತಿಳಿಸಿಕೊಡೋ ಪ್ರಯತ್ನವನ್ನ ನಾವು ಈ ವೇದಿಕೆ ಮುಖೇನ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಅತಿಥಿಯಾಗಿ ಇರುವವರು ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಳ್ಳೋಣ. ಮೇಡಮ್ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ, ಈ ವೇದಿಕೆಗೆ ಬಂದಿದ್ದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ. ಇವರು ಬ್ಯಾಂಕರ್, ಸಾಹಿತಿ, ಕವಯಿತ್ರಿ, ಅದೇ ರೀತಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅತಿ ಹೆಚ್ಚು ತಿಳ್ಕೊಂಡಂತಹ ವ್ಯಕ್ತಿ. ಇವರ ಜೊತೆಗೆ ಮಾತುಕತೆಗೆ ಜಾರೋದಕ್ಕೆ ಮುನ್ನ ಒಂದೊಳ್ಳೆ ಮಾತನ್ನ ನೋಡಿಬಿಡೋಣ. ಇವತ್ತಿನ ಒಂದೊಳ್ಳೆ ಮಾತು: ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಹೆಣ್ಣಿನ ಶಿಕ್ಷಣಕ್ಕೆ ಎಂಥ ದೊಡ್ಡ ಮಹತ್ವ ಇದೆ ಅನ್ನೋದನ್ನ ಈ ಸಾಲು ನೆನಪು ಮಾಡಿಕೊಡುತ್ತೆ. ಒಂದು ಸಣ್ಣ ಉದಾಹರಣೆಯನ್ನ ಕೊಟ್ಟು ಇದ್ರ ಬಗ್ಗೆ ನಾವೆಲ್ಲರೂ ಅತಿ ಹೆಚ್ಚು ತಿಳ್ಕೊಳ್ಳುವ, ಪ್ರೋತ್ಸಾಹಿಸುವ ಒಂದು ಕೆಲಸ ಆಗಲಿ ಅಂತ ನಾನು ಭಾವಿಸ್ತೀನಿ. ಸಾವಿತ್ರಿಬಾಯಿ ಫುಲೆ ಅವರು, ಇವರು ಮಹಿಳಾ ಶಿಕ್ಷಣಕ್ಕಾಗಿ ಅತಿ ಹೆಚ್ಚು ಒತ್ತು ಕೊಟ್ಟವರು. ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಹೋರಾಡಿ ಶಿಕ್ಷಣ ಸಿಗುವಂತೆ ಮಾಡಿದವರು. ಇವರು ಹೆಣ್ಣು ಮಕ್ಕಳಿಗಾಗಿ ಒಂದು ಪ್ರತ್ಯೇಕ ಶಾಲೆ ತೆರಿತೀನಿ ಅಂತ ಯೋಚನೆ ಮಾಡಿದಾಗ ಆಗಿನ ಸಮಾಜ ಅದನ್ನ ಅಷ್ಟು ಸಿಹಿಯಾಗಿ ಸ್ವೀಕರಿಸಿರಲಿಲ್ಲ, ವಿರೋಧಿಸಿತು. ಅವರು ಶಾಲೆಗೆ ಪಾಠ ಮಾಡೋದಕ್ಕೆ ಅಂತ ಹೋಗಬೇಕಾದ್ರೆ ರಸ್ತೆಯಲ್ಲಿ ಸಗಣಿಯನ್ನ ಎಸೆಯೋರಂತೆ ಅವರ ಮೈ ಮೇಲೆ. ಹೀಗಾಗಿ ಅವರು ಅವರ ಜೊತೆಗೆ ಇನ್ನೊಂದು ಸೀರೆಯನ್ನ ಜೊತೆಗೆ ತಗೊಂಡು ಹೋಗ್ತಾ ಇದ್ರು ಶಾಲೆಗೆ. ಶಾಲೆಗೆ ತಲುಪಿದ ಮೇಲೆ ಎಲ್ಲ ಮೈ ಮೇಲೆ ದಾರಿಯಲ್ಲಿ ಸಗಣಿ ಎರಚಿತಿರ್ದಿರಲ್ಲ, ಆ ಸೀರೆಯನ್ನ ಬದಲಾಯಿಸಿ ಪಾಠ ಮುಂದುವರೆಸೋರಂತೆ. ನೋಡಿ, ಎಂಥ ದೊಡ್ಡ ಸಾಧನೆಯನ್ನು ಅವರೆಲ್ಲರೂ ಮಾಡಿದ್ದಾರೆ. ಹೆಣ್ಣಿನ ಶಿಕ್ಷಣದ ಬಗ್ಗೆ ನೀವು ಯೋಚನೆ ಮಾಡಿದಾಗ ಹೆಣ್ಣು ಜಾಣೆ, ಎಲ್ಲವನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ. ಅವರ ಥಿಂಕಿಂಗ್ ಅಂದ್ರೆ ಆಲೋಚನೆಯ ಲಹರಿ ಸಮಾನ ವಯಸ್ಕರಿಗಿಂತ ತುಂಬಾ ವೇಗವಾಗಿ ಮುಂದೆ ಸಾಗ್ತಾ ಇರುತ್ತೆ. ಸೊ ಹೀಗಾಗಿ ಅನೇಕ ಸವಾಲುಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸುವವಳು ಅನ್ನೋ ಕಾರಣಕ್ಕಾಗಿ ದೊಡ್ಡ ಜವಾಬ್ದಾರಿಗಳನ್ನ ಬೇಗ ಕೊಟ್ಟು ಬಿಡ್ತಾರೆ. ಕುಟುಂಬ, ಮನೆಯನ್ನು ನೋಡಿಕೊಳ್ಳೋದು, ಸಂಸಾರದ ಗೋಜಲುಗಳು ಅಥವಾ ಸವಾಲುಗಳು, ಇದೆಲ್ಲವನ್ನು ಅವರು ಸಾಗಿಸ್ತಾ ನಿಭಾಯಿಸ್ತಾ ತಮ್ಮ ಕನಸುಗಳನ್ನ ದೂರ ಇಟ್ಬಿಡ್ತಾರೆ. ಹಾಗಾಗೋದು ಬೇಡ, ಎಲ್ಲರೂ ಸೇರಿ ಕೈ ಜೋಡಿಸೋಣ. ಇಷ್ಟು ಸವಾಲುಗಳಿದ್ದಾಗಲೇ ಹೆಣ್ಣು ಗೆಲ್ತಿದ್ದಾಳೆ ಅಂದ್ರೆ ಸಹಾಯ ಮಾಡಿದ್ರೆ ಆಕೆಯ ಸಾಧನೆ ಇನ್ಯಾವ ಮಟ್ಟಿಗೆ ಹೋಗೋದು ಬೇಡ. ಸೊ ಹಾಗೆ ಯೋಚನೆ ಮಾಡೋಣ. ನಾವೆಲ್ಲರೂ ಹೆಣ್ಣಿನ ಶಿಕ್ಷಣಕ್ಕೆ ಅತಿ ಹೆಚ್ಚು ಮಹತ್ವವನ್ನ ಕೊಡೋಣ. ಈಗ ನಮ್ಮ ಅತಿಥಿಗಳ ಜೊತೆಗೆ ಮಾತನಾಡ್ತಾ ಸಾಗೋಣ. ಮೇಡಮ್, ನಾನು ಈ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ನಿಮ್ಮ ಬಗ್ಗೆ ತಿಳ್ಕೊಂಡಾಗ. ಯಾಕೆಂದ್ರೆ ನೀವು 11 ಕೃತಿಗಳನ್ನು ಹೊರತಂದಿದ್ದೀರಿ. ಇವರ ಮೂಲ ಊರು ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನ ಮಿರ್ಲೆ. ಆದ್ರೆ ಇವರು ನೆಲೆ ನಿಂತದ್ದು ಮಂಡ್ಯದಲ್ಲಿ. ಇವರ ಕುಟುಂಬ, ಇವರ ತಂದೆ ತಾಯಿಯವರೆಲ್ಲರೂ ನೆಲೆ ನಿಂತದ್ದು ಮಂಡ್ಯದಲ್ಲಿ. ಸೊ ಅಲ್ಲಿಂದ ಆರಂಭಗೊಂಡು ನಿಮ್ಮ ಜರ್ನಿ ಇಲ್ಲಿಯವರೆಗೂ ಸಾಗ್ತಾ ಬರ್ತಿದೆ. ನೀವು ಸಹ ಸುದ್ದಿವಾಚಕರು, 11 ಕೃತಿಗಳನ್ನ ಹೊರತಂದಿದ್ದೀರಿ ಅಂದ್ರೆ ಕನ್ನಡಕ್ಕಾಗಿ ನೀವು ಕೊಟ್ಟಿರುವ ದೊಡ್ಡ ಮಟ್ಟದ ಕೊಡುಗೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಮೊದಲಿಗೆ ನಿಮ್ಮ ಬಾಲ್ಯದಿಂದ ಆರಂಭ ಮಾಡೋಣ. ಹೇಗಿತ್ತು ಬಾಲ್ಯದ ದಿನಗಳು? ಯಾವ ತರದ ವಾತಾವರಣ ಇತ್ತು? ಶಿಕ್ಷಣದಲ್ಲಿ ನೀವಿಟ್ಟ ಹೆಜ್ಜೆಗಳು, ಆ ಎಲ್ಲದರ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಖಂಡಿತ. ಏಕೆಂದ್ರೆ ಯಾವುದೇ ಒಂದು ಮನುಷ್ಯನಿಗೆ ಬಾಲ್ಯ ಅನ್ನೋದು ಬಹಳ ದೊಡ್ಡ ವಿಚಾರ. ಬಾಲ್ಯದಲ್ಲಿ ಮನಸ್ಸಿನಲ್ಲಿ ಯಾವುದು ಅಚ್ಚು ಒತ್ತಿರುತ್ತೆ, ಅದೇ ಇಡೀ ಬದುಕನ್ನ ನಡೆಸುವಂಥದ್ದು. ಹಾಗಾಗಿ ಬಾಲ್ಯ ತುಂಬ ವಿಶೇಷ. ಇವತ್ತಿಗೂ ಪ್ರತಿಯೊಬ್ಬರು ಹೇಳೋದದೇ, ನಾವು ಬಾಲ್ಯಕ್ಕೆ ಹೋಗಬೇಕಿತ್ತು, ನಮ್ಮ ಬಾಲ್ಯ ತುಂಬ ಚೆನ್ನಾಗಿರಬೇಕಿತ್ತು, ಅಥವಾ ನಮ್ಮ ಬಾಲ್ಯಕ್ಕೆ ಮತ್ತೆ ವಾಪಸ್ ಹೋಗೋಣ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದಕ್ಕೆ. ನಾನು ಹುಟ್ಟಿದ್ದು ಮೈಸೂರಿನಲ್ಲಿ.
ಆದರೆ ಬೆಳೆದಿದ್ದೆಲ್ಲ ಮಂಡ್ಯದಲ್ಲಿ. ಯಾಕೆ ಅಂದರೆ ನನ್ನ ತಂದೆ ನಾಗರಾಜರಾವ್ DCC ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದರು, ಆಮೇಲೆ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆದರು. ಸೊ ಅವರ ಕಾರ್ಯವ್ಯಾಪ್ತಿ ಮಂಡ್ಯ ಜಿಲ್ಲೆಯಲ್ಲೇ ಇದ್ದಿದ್ದರಿಂದ ನನ್ನ ಬಹುತೇಕ ಓದು ಬೆಳೆದಿದ್ದು ಎಲ್ಲವೂ ಮಂಡ್ಯದಲ್ಲೇ. ಮತ್ತು ಮಂಡ್ಯ ನನ್ನ ಕಾರ್ಯಕ್ಷೇತ್ರ ಕೂಡ ಹೌದು. ಏಕೆಂದರೆ ಯಾವುದೇ ತಂದೆ ತಾಯಿಗಳಿಗೆ ಏನು ಇಚ್ಛೆ ಇರುತ್ತೆ ಅಂದರೆ ತನ್ನ ಮಕ್ಕಳು ತುಂಬ ಚೆನ್ನಾಗಿ ಓದಬೇಕು, ಅವರ ಬದುಕಿನಲ್ಲಿ ತುಂಬ ಚೆನ್ನಾಗಿ ಮುಂದುವರಿಬೇಕು ಅಂತ ಇರುತ್ತೆ. ಅಂತೆಯೇ ನಮ್ಮ ತಂದೆ ತಾಯಿಗಳು ಕೂಡ. ಹಾಗಾಗಿ ಇದಕ್ಕೆ ಪೂರಕವಾಗಿ ಮತ್ತೊಂದು ವಿಚಾರ ಏನು ಹೇಳಬೇಕಂದ್ರೆ, ನಮ್ಮ ತಂದೆಯವರ ಅಣ್ಣ, ನನ್ನ ದೊಡ್ಡಪ್ಪ ಕನ್ನಡ ಪ್ರೊಫೆಸರ್ ಆಗಿದ್ದರು. ಪ್ರೊಫೆಸರ್ MV ಶ್ರೀನಿವಾಸಮೂರ್ತಿ ಅಂತ ತಿಪ್ಟೂರಿನ ಪಲ್ಲಾಗಟ್ಟಿ ಅಡವಪ್ಪ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಕೂಡ ಆಗಿದ್ದರು. ಅವರು ಕನ್ನಡದ ವಿದ್ವಾಂಸರು. ಅವರಿಂದ ನನಗೆ ಕನ್ನಡದ ಪ್ರೀತಿ ಬಂದಿತ್ತು. ನಾನು ಓದಬೇಕು ಅಥವಾ ಬರೀಬೇಕು ಅಂತ ಅಂದರೆ ಅವರ ಪ್ರೋತ್ಸಾಹ ತುಂಬ ಇತ್ತು. ಹಾಗಾಗಿ ನನ್ನ ಬಾಲ್ಯದ ದಿನಗಳಲ್ಲಿ ನಾನು ಓದಿದ್ದು ನ್ಯಾಷನಲ್ ಚಿಲ್ಡ್ರನ್ ಸ್ಕೂಲ್ ಅಂತ. ಆ ಶಾಲೆಯಲ್ಲಿ ಲೇಖನ ಸ್ಪರ್ಧೆ ಇರ್ಬೋದು, ಭಾಷಣ ಸ್ಪರ್ಧೆ ಇರ್ಬೋದು, ಅಥವಾ ಕಾವ್ಯವನ್ನು ವಾಚಿಸುವ ಸ್ಪರ್ಧೆ ಇರ್ಬೋದು, ಇದನ್ನೆಲ್ಲ ಏರ್ಪಡಿಸ್ತಾ ಇದ್ರು. ಆ ಕಾಲದಲ್ಲಿ ಅಂದರೆ ನಾನು ಮಿಡ್ಲ್ ಸ್ಕೂಲಲ್ಲಿ ಇರುವಾಗಲೇ ಇದನ್ನೆಲ್ಲ ನಾನು ಭಾಗವಹಿಸ್ತಾ ಇದ್ದೆ. ಬಹುತೇಕ ನನಗೆ ಪ್ರಥಮ ಬಹುಮಾನ ಬರ್ತಿತ್ತು. ಆವಾಗ ನನಗೆ ಗೊತ್ತಾಯಿತು, ಬಹುತೇಕ ನನಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅನ್ನುವುದು ಗೊತ್ತಾಯಿತು. ಆದರೆ ಅದಕ್ಕೆ ಪೂರಕವಾಗಿ ನೀರು ಏರ್ದದ್ದು ಶ್ರೀ ಲಕ್ಷ್ಮೀ ಜನಾರ್ದನ ಪ್ರೌಢಶಾಲೆ. ಆ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಷ್ಟು ಮಹತ್ವ ಕೊಡ್ತಿದ್ರು ಅಂದರೆ, ವಿದ್ಯೆ ಎಷ್ಟು ಮುಖ್ಯವೋ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವಂತಹ ಮತ್ತು ಲಲಿತ ಕಲೆಗಳು, ಸಾಹಿತ್ಯದ ಅಭಿರುಚಿ ಕೂಡ ಅಷ್ಟೇ ಮುಖ್ಯ ಅನ್ನುವುದನ್ನು ಅಲ್ಲಿ ಎಲ್ಲ ನಮ್ಮ ಟೀಚರ್ಸು ಪ್ರೋತ್ಸಾಹ ನೀಡ್ತಾ ಇದ್ರು. ನಾನು ಚರ್ಚಾಪಟುವಾಗಿದ್ದೆ, ನಾಟಕದಲ್ಲಿ ಭಾಗವಹಿಸ್ತಾ ಇದ್ದೆ, ಲೇಖನ ಸ್ಪರ್ಧೆಗಳು, ಪ್ರಬಂಧ ಸ್ಪರ್ಧೆಗಳಿಗೆ ಅಂತರ ಜಿಲ್ಲಾ ಮಟ್ಟಕ್ಕೂ ಕೂಡ ಹೋಗ್ತಾ ಇದ್ದೆ. ಅದಕ್ಕೆಲ್ಲ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದವರು ನನ್ನ ಶಿಕ್ಷಕರು. ನೀವು ನಂಬ್ತಿರೋ ಇಲ್ವೋ, ನಮ್ಮ ಶಿಕ್ಷಕರು ಯಾವುದಾದ್ರೂ ನಾನು ಸ್ಪರ್ಧೆಗೆ ಹೋಗಬೇಕು ಅಂದರೆ ಮೊದಲು ಹೀಗಿರಬೇಕು, ಇಂಟ್ರೊಡಕ್ಷನ್ ಹೀಗಿರಬೇಕು, ಕನ್ಕ್ಲೂಷನ್ ಹೀಗಿರಬೇಕು, ಒಳ್ಳೆ ಕಾವ್ಯವನ್ನು ಉದಾಹರಿಸಿ ಇಂಟ್ರೊಡ್ಯೂಸ್ ಮಾಡಬೇಕು. ಏಕೆಂದರೆ ಮೊದಲು ನಾವು ಏನು ಇಂಪ್ರೆಷನ್ ಕೊಡ್ತೀವಿ ಅದು ಬಹಳ ಮುಖ್ಯ ಅನ್ನುವುದನ್ನು ನನಗೆ ಹೇಳಿಕೊಟ್ಟೆ ಅವರು. ಹಾಗಾಗಿ ನಾನು ಯಾವುದಾದ್ರೂ ಪ್ರೋಗ್ರಾಮ್ ಕಾಂಪೇರಿಂಗ್ ಮಾಡ್ತಿದ್ದೀನಿ ಅಂದರೆ ಅಥವಾ ಯಾವುದಾದ್ರೂ ಪ್ರಬಂಧ ಬರೀತೀನಿ ಅಂದರೆ ಮೊದಲು ಆ ಕಾವ್ಯವನ್ನು ಉದಾಹರಿಸಿ ಅದಕ್ಕೆ ಪೂರಕವಾಗಿ ಬರೆಯುವಂಥ ಒಂದು ವಿದ್ಯೆಯನ್ನು ಕಲಿಸಿಕೊಟ್ಟವರು ನನ್ನ ಪ್ರೌಢಶಾಲೆಯ ಗುರುಗಳು. ಅದರ ನಂತರ ನಾನು PUC ಓದಿದ್ದು ಮಂಡ್ಯದ PES ಕಾಲೇಜ್ನಲ್ಲಿ. ಅಲ್ಲಿಯೂ ಕೂಡ ನಾನು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿದ್ದೆ. ತದನಂತರ ವಿಮೆನ್ಸ್ ಕಾಲೇಜ್ ಮಂಡ್ಯದಲ್ಲಿ ಹೋದಾಗ ಡಾಕ್ಟರ್ ಲೀಲಾ ಅಪ್ಪಾಜಿ ಅಂತ ಹೇಳಿ ನನ್ನ ಗುರುಗಳು ಕಲೆಗೆ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅಂದರೆ ಇವತ್ತಿಗೂ ಕೂಡ ಅವರು ನನ್ನ ಎಲ್ಲ ಕೆಲಸಗಳಿಗೆ ಬೆಂಬಲವಾಗಿ ನಿಂತಿದ್ದಾರೆ. ನಾನು ಏನು ಬರೀತೀನಿ ಅಂದರೂ ಬರೆಯೋ, ನಾನಿದ್ದೀನಿ ನಿನ್ನ ಜೊತೆಗೆ ಅಂತ ಹೇಳ್ತಾರೆ. ಇಂಥ ಗುರುಗಳಿರುವಾಗ ನಮಗೆ ಯಾವುದೇ ಸಾಧನೆ ಮಾಡೋದು ದೊಡ್ಡ ವಿಚಾರನೇ ಅಲ್ಲ. ಏಕೆಂದರೆ ಗುರುಗಳು ಬೆನ್ನಿಗಿರಬೇಕು, ಗುರಿ ಮುಂದೆ ಕಣ್ಮುಂದೆ ಇರಬೇಕು. ಹಾಗಿದ್ದಾಗ ಸಾಧನೆ ಅನ್ನೋದು ದೊಡ್ಡ ಕೆಲಸವೇ ಅಲ್ಲ. ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ನನ್ನ ಗುರುಗಳಿದ್ದಾರಲ್ಲ, ಅವರಿಗೆ ಈ ಮೂಲಕ ನನ್ನ ಕೃತಜ್ಞತೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ವೆಲ್ ಸೆಡ್. ಬಹಳ ಖುಷಿಯಾಗೋ ವಿಷಯ ಅಂತಂದ್ರೆ, ಈಗ ಮೊದಲ ಹೆಜ್ಜೆಗಳನ್ನ ಇಡಬೇಕಾದ್ರೆ ಯಾರು ಯೋಚನೆ ಮಾಡಿರೋದಿಲ್ಲ ನಾನು ಇಷ್ಟು ದೂರದ ಒಂದು ಪ್ರಯಾಣವನ್ನು ಸಾಗಿಸ್ತೀನಿ ಅಂತ. ಆದ್ರೆ ಆ ಜರ್ನಿಯಲ್ಲಿ ಮುಂದುವರಿಯೋದಕ್ಕೆ ಬೇಕಾದ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ. ನಿಮ್ಮನ್ನ ನೀವು ರಿಲೆವೆಂಟ್ ಆಗಿ ಇರಿಸಿಕೊಂಡಿದ್ದು, ಪ್ರಸ್ತುತರಾಗಿರುವುದಕ್ಕೆ ನೀವು ಮಾಡಿಕೊಂಡ ತಯಾರಿಯ ಬಗ್ಗೆ ಶಾಲಾ ಹಂತದಲ್ಲಿ ಹೇಳಿ. ಯಾಕೆಂದ್ರೆ ಕಾಲೇಜಿಗೆ ಬಂದಾಗ, ಪ್ರೌಢಾವಸ್ಥೆಗೆ ಬಂದಾಗ ನಿಮ್ಮ ಆಲೋಚನೆಗಳು, ಪರಿಸರ ನಿಮಗೆ ಹೇಳ್ಕೊಡುತ್ತೆ, ನೀವು ಅದನ್ನು ಕಲಿತೀರಿ. ಆದರೆ ಶಾಲಾ ದಿನಗಳಲ್ಲಿ ಬಹಳ ಮುಖ್ಯ. ಎಷ್ಟೋ ಜನ ಯೋಚನೆ ಮಾಡ್ತಾರೆ, ನನಗೊಂದು ಕೌಶಲ್ಯ ಇತ್ತು, ನಾನು ಅದನ್ನು ಸರಿಯಾಗಿ ಪೋಷಿಸಲಿಲ್ಲ ಮಾರಾಯ ಅಂತ. ಸೊ ಆ ಪೋಷಣೆ ನೀವು ಸೆಲ್ಫ್ ಮೋಟಿವೇಟೆಡ್ ಆಗಿ ಮಾಡ್ಕೊಂಡಿದ್ದು ಹೇಗೆ, ಅದ್ರ ಬಗ್ಗೆ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಏಕೆಂದರೆ ಸೆಲ್ಫ್ ಮೋಟಿವೇಶನ್ ಅನ್ನೋದೇ ಬಹಳ ಮುಖ್ಯ. ನಮಗೆ ಪರಿಸರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ನಮ್ಮ ಸುತ್ತಮುತ್ತ ಯಾರು ಪ್ರೋತ್ಸಾಹ ಕೊಡ್ತಾರೆ ಅದರ ಮೂಲಕ ನಾವು ಹೆಚ್ಚು ಹೆಚ್ಚು ಧೈರ್ಯನ ಪಡ್ಕೊಳ್ತೀವಿ. ನಮ್ಮ ಬಗ್ಗೆ ನಮಗೆ ವಿಶ್ವಾಸ ಮೂಡೋದು ಅಕ್ಕಪಕ್ಕದವರು ಹೆಚ್ಚು ಪ್ರೋತ್ಸಾಹ ಕೊಟ್ಟಾಗ. ಆದರೆ ಅದರ ಜೊತೆಗೆ ನಮಗೆ ಬೇಕಾದ್ದು ನಮ್ಮಲ್ಲಿರುವಂಥ ಆತ್ಮವಿಶ್ವಾಸ. ಆತ್ಮವಿಶ್ವಾಸವನ್ನು ಕುಗ್ಗಿಸುವಂತಹ ಅನೇಕ ಪ್ರಸಂಗಗಳು ಜರುಗಿದ್ರೂ ಕೂಡ ನಾವು ಅದನ್ನು ಕಳೆದುಕೊಳ್ಳದೆ ಮುಂದೆ ನಡೆಯುವಂಥ ಮನಸ್ಸನ್ನು ಬೆಳೆಸ್ಕೊಳ್ಬೇಕು. ನಾ ಹೇಳಿದೆಲ್ಲ ಆಗ್ಲೇ, ನಾನು ಚಿಕ್ಕ ವಯಸ್ಸಿನಲ್ಲಿ ಆ ಭಾಷಣ ಸ್ಪರ್ಧೆಯಲ್ಲಿ ಬಹುಮಾನ ಬಂದಾಗ, ಕವಿತಾ ವಾಚನ ಸ್ಪರ್ಧೆಯಲ್ಲಿ ಬಹುಮಾನ ಬಂದಾಗ ನನಗನ್ನಿಸ್ತು ಎಲ್ಲರಿಗೂ ಬಿಟ್ಟು ನನಗೆ ಬಂತು ಯಾಕೆ, ಬಹುಶಃ ನಾನು ಈ ಕ್ಷೇತ್ರದಲ್ಲಿ ಹೆಜ್ಜೆ ಊರ್ಬೋದು ಅಂತ ಕಾಣುತ್ತೆ, ನನಗೆ ನನ್ನ ಆಸಕ್ತಿಯ ಕ್ಷೇತ್ರ ಇದೆ ಅನ್ಸತ್ತೆ ಅನ್ನುವಂಥದ್ದು ಗೊತ್ತಾಯಿತು. ಮತ್ತೊಂದೇನೆಂದರೆ, ನಾನು ಶಾಲೆ ದಿನಗಳಲ್ಲಿ ಅಥವಾ ಕಾಲೇಜಿನ ದಿನಗಳಲ್ಲಿ ಪಾಠವನ್ನು ಓದುವಾಗ ಹೆಚ್ಚು ಓದುತ್ತಾ ಇದ್ದಿದ್ದು ಕನ್ನಡ ಪುಸ್ತಕವನ್ನೇ. ಅದು ಯಾತಕ್ಕೆ ಗೊತ್ತಿಲ್ಲ, ಅದರಲ್ಲಿರೋ ಬರೋ ಕಥೆಗಳನ್ನೆಲ್ಲ ಓದೋದು. ನೀವು ಎಷ್ಟೇ ಸಬ್ಜೆಕ್ಟ್ಸ್ ಇದ್ರೂ ನಾನು ಕನ್ನಡ ಪುಸ್ತಕನೇ ಜಾಸ್ತಿ ಓದ್ತಾ ಇದ್ದೆ. ಆವಾಗ ಅನ್ನಿಸ್ತು ನನಗೆ ಬಹುತೇಕ ನನಗೆ ಕನ್ನಡದಲ್ಲಿ ಹೆಚ್ಚು ಆಸಕ್ತಿ ಇದೆ ಅಂತ. ಅಂದರೆ
ಒಂದು ನಮ್ಮ ಗುರುಗಳು ಅಥವಾ ಪೋಷಕರು, ತಂದೆ ತಾಯಿಗಳು ನಮ್ಮನ್ನು ಗುರುತಿಸ್ತಾರೆ, ನಮ್ಮ ಆಸಕ್ತಿಯನ್ನು ಗುರುತಿಸಿ ಪ್ರೋತ್ಸಾಹ ಕೊಡ್ತಾರೆ. ಅಥವಾ ನಮ್ಮ ಆಸಕ್ತಿಯನ್ನು ನಾವು ಗುರುತಿಸ್ಕೊಳ್ಬೇಕು. ನಮ್ಮ ಆಸಕ್ತಿಯನ್ನು ನಾವು ಗುರುತಿಸಿಕೊಂಡ ಮೇಲೆ ಸುತ್ತಮುತ್ತಲಿನ ಸಹಕಾರ ಇದ್ರೆ ನಿಜಕ್ಕೂ ಇದು ಬೇರು ಮತ್ತು ನೀರಿನ ಸಂಬಂಧ ಅಂತ ಹೇಳಬಹುದು ಅಂತ ಕಾಣಿಸುತ್ತೆ. ಬಹಳ ಸೊಗಸಾಗಿ ವರ್ಣಿಸಿದ್ರಿ ಅದನ್ನ. ನಿಮ್ಮ ಕಾಲೇಜ್ ದಿನಗಳಿಗೆ ಬರೋಣ. ನೀವು ಆಯ್ಕೆ ಮಾಡಿಕೊಂಡ ಕೋರ್ಸ್ ಇರಬಹುದು, ಅದನ್ನ ಕಲಿಬೇಕಾದ್ರೆ ನೀವು ಕಲಿತುಕೊಂಡಿದ್ದು ಅಥವಾ ತಿಳಿದುಕೊಂಡಿದ್ದಿರಬಹುದು. ಅಂಥದ್ದೆಲ್ಲ ನಿಮ್ಮ ಈ ನಡಿಗೆಯನ್ನ ಅಥವಾ ಈ ದಿಸೆಯಲ್ಲಿ ಹೋಗಬೇಕು ಅನ್ನೋದನ್ನ ಹೇಗೆ ಪೋಷಿಸ್ತೋ ಅಥವಾ ಇನ್ನಷ್ಟು ಬೆಟರ್ ಮಾಡಿದಂತಹ ಇನ್ನೂ ಒಳ್ಳೆ ಆಯ್ಕೆ ಇದೆ ಅನ್ನೋದನ್ನ ತೋರಿಸಿಕೊಟ್ಟಂತಹ ಉದಾಹರಣೆಗಳಿದ್ರು ನೀವು ಹೇಳಿ. ಹೇಗಿತ್ತು ಕಾಲೇಜ್ ದಿನಗಳು? ಕಾಲೇಜ್ ಅಂದರೆ 2 ಕಾಲೇಜುಗಳಲ್ಲಿ ಓದಿದೆ ಅಂತ ನಾನು ಹೇಳಿದೆ ಅಲ್ಲ. ಮೊದಲಿಗೆ PU ಓದಿದ್ದು ಮಂಡ್ಯದ PS ಕಾಲೇಜ್ನಲ್ಲಿ. ಆದರೆ ಎಷ್ಟು ಮುಗ್ಧತೆ ಇತ್ತು ನನಗೆ ಅಂತ ಹೇಳಿದ್ರೆ, ನಾನು ಸೈನ್ಸ್ ಆಪ್ಟ್ ಮಾಡ್ಕೊಂಡಿದ್ದೆ. ಆದರೆ ನನಗೆ ಚಿಕ್ಕ ವಯಸ್ಸಿನಿಂದ ಕನ್ನಡದ ಬಗ್ಗೆ ಆಸಕ್ತಿ ಇತ್ತು ಅನ್ನಲ್ಲ, ಕನ್ನಡ ಮೇಜರ್ ಅನ್ನೋದು ಒಂದು ಸಬ್ಜೆಕ್ಟ್ ಇರುತ್ತೆ ಅಂತ ತಿಳ್ಕೊಂಡಿದ್ದೆ. ಕ್ಲಾಸ್ಗೆ ಹೋದೆ, 1 ದಿವಸ 2 ದಿವಸ 1 ವಾರ ಕಳೆದ ಮೇಲೆ ಟೈಮ್ ಟೇಬಲ್ ಕೊಟ್ಟರು. ಟೈಮ್ ಟೇಬಲ್ ಕೊಟ್ಟ ಮೇಲೆ ನೋಡ್ತೀನಿ ಅದ್ರಲ್ಲಿ ಕನ್ನಡ ಮೇಜರ್ ಇಲ್ಲವೇ ಇಲ್ಲ. ನಾನು ಹೋಗಿ ಕೇಳಿದೆ ಆಫೀಸ್ನಲ್ಲಿ, ಕನ್ನಡ ಮೇಜರ್ ಒಂದು ಇಲ್ವಲ್ಲ ಅಂತ. ಮೇಡಮ್ ಸೈನ್ಸ್ ತೊಗೊಂಡು ಕನ್ನಡ ಮೇಜರ್ ಕೇಳಿದ್ರೆ ಹೇಗೆ ಅಂದರು. ನನಗೆ ಕನ್ನಡ ಮೇಜರ್ ಓದಬೇಕಂತ ತುಂಬ ಇಷ್ಟ ಇದೆ, ನಂಗೆ ಚೇಂಜ್ ಮಾಡಿಕೊಡಿ ಅಂದೆ. ಇಲ್ಲ, ಚೇಂಜ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಅಂದ್ಬಿಟ್ರು. ಅನಿವಾರ್ಯವಾಗಿ ಸೈನ್ಸ್ ಓದ್ದೆ. ಬಟ್ ಅದಕ್ಕೇನು ನನಗೆ ಪಶ್ಚಾತ್ತಾಪ ಇಲ್ಲ, ಯಾಕೆಂದರೆ ಸೈನ್ಸ್ ಕೂಡ ಗೊತ್ತಾಯಿತು. ತದನಂತರದ ನಾನು PU ಮುಗಿದ ಮೇಲೆ ವಿಮೆನ್ಸ್ ಕಾಲೇಜಿಗೆ ಸೇರಿದೆ. ಕನ್ನಡ ಆಪ್ಷನ್ ತೊಗೊಂಡೆ, ಹೆಚ್ಚಿಕ್ಕೆ ಹಿಸ್ಟ್ರಿ, ಕನ್ನಡ ಮತ್ತು ಎಕನಾಮಿಕ್ಸ್ ತಗೊಂಡೆ. ಕನ್ನಡ ಮೇಜರ್ ನನಗೆ ಒಂಥರ ಅಪ್ಪಿಕೊಂಡ ಹಾಗೆ ನನಗೆ ತುಂಬ ಖುಷಿ ಇತ್ತು. ನನ್ನ ಹೇಳಿದ್ನಲ್ಲ ಆಗಲೇ ಡಾಕ್ಟರ್ ಲೀಲಾ ಅಪ್ಪಾಜಿ ಅಂತ ಹೇಳಿ, ಅವ್ರು ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ನಮಗೆ ಅಂದರೆ, ಓದುವುದರ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಇತ್ತು. ಓದುವಾಗ ನಮ್ಗೆ ಯಾವುದೋ ಒಂದು ಕ್ಲಾಸ್ ಬಿಟ್ಟರು ಅಂದರೆ ನಾವು ಓಡೋಗ್ತಿದ್ವಿ ಅವ್ರ ಹತ್ರ. ಅವ್ರು ಕರೆದು ಪಾಠ ಹೇಳ್ಕೊಡ್ತಿದ್ರು, ಮನೆಗೆ ಕರ್ಕೊಂಡೋಗಿ ಗೊತ್ತಿಲ್ಲದೆ ಇರೋದನ್ನು ಹೇಳ್ಕೊಡ್ತಿದ್ರು. ಆ ರೀತಿ ತಮ್ಮ ಶಿಷ್ಯರನ್ನು ಮನೆ ಮಕ್ಕಳ ಥರ ಸ್ವೀಕರಿಸಿ ಪಾಠವನ್ನು ಹೇಳಿಕೊಟ್ಟು, ಜೊತೆಗೆ ಇಡೀ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಬೆಳವಣಿಗೆ ಅಂತೀವಲ್ಲ ಅದಕ್ಕೆ ಪೋಷಣೆ ಕೊಡುವಂಥ ಅನೇಕ ಶಿಕ್ಷಕರ ನಡುವೆ ಇವರು ಕೂಡ ಬಹಳ ಇಂಪಾರ್ಟೆಂಟು. ತದನಂತರ ನನಗೆ ಫೈನಲ್ ಇಯರ್ ಡಿಗ್ರಿಲಿರುವಾಗಲೇ ಬ್ಯಾಂಕಲ್ಲಿ ಕೆಲಸ ಸಿಕ್ಬಿಡ್ತು. ಹಾಗಾಗಿ ಇನ್ನು ಒಂದು 5-6 ತಿಂಗಳಿತ್ತು ಡಿಗ್ರಿ ಕಂಪ್ಲೀಟ್ ಆಗೋದಕ್ಕೆ. ಅದಕ್ಕೆ ಮುಂಚೆ ಸಿಕ್ಕಿದ್ರಿಂದ ಕೊನೆಯಲ್ಲಿ ಎಕ್ಸಾಮ್ ತೊಗೊಂಡು ಡಿಗ್ರಿ ಮಾಡಿಕೊಂಡೆ. ಬಟ್ ನನಗೆ ಮನಸ್ಸಿನೊಳಗೆ ಎಲ್ಲ ಉಳಿದೋಗ್ಬಿಟ್ಟಿತ್ತು, ನಾನು ಕನ್ನಡ MA ಮಾಡಬೇಕು ಅನ್ನುವಂಥ ಆಸೆ ಇತ್ತು. ಹಾಗಾಗಿ ಮದುವೆ ಆಯಿತು, ಸಂಸಾರ, ಮಗ ಸ್ವಲ್ಪ ದೊಡ್ಡವನಾಗಲಿ, ಮನೆ ಜವಾಬ್ದಾರಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಬರೀ ನನ್ನ ವೈಯಕ್ತಿಕ ಬದುಕು ಮಾತ್ರ ಅಲ್ಲಲ್ಲ. ಹಾಗಾಗಿ ಮಗ ಸ್ವಲ್ಪ ದೊಡ್ಡವನಾದ ಮೇಲೆ ನಾನೇನು ಮಾಡಿದೆ, ಮಾಸ್ಟರ್ ಡಿಗ್ರಿ ಹಂಪಿ ವಿಶ್ವವಿದ್ಯಾನಿಲಯದಿಂದ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಡಿಸ್ಟೆನ್ಸ್ ಎಜುಕೇಷನ್ ತೊಗೊಂಡೆ. ಮಂಡ್ಯದ ಕರ್ನಾಟಕ ಸಂಘದವರು ಅದನ್ನು ಪಾಠ ಎಲ್ಲ ಮಾಡ್ತಾರೆ, ಡಿಸ್ಟೆನ್ಸ್ ಎಜುಕೇಷನ್ ಕಟ್ಟಿಸಿದ್ರು. ಇಡೀ ಯೂನಿವರ್ಸಿಟಿಲಿ ನಂದೇ ಹೈಯೆಸ್ಟ್ ಬಂತು. ಅದು ಒಂದು. ಅದು ಮಾಡುವಾಗಲೇ ಯಾರೋ ಹೇಳಿದ್ರು, ನೀ ಯಾಕೆ PhD ಮಾಡಬಾರ್ದು ಅಂತ. ಆವಾಗ ನನಗೆ ಒಂಥರ ಒಂದು ಶಾಕು, ತಲೆಯಲ್ಲಿ ಇರಲೇ ಇಲ್ಲ ನಾನು PhD ಮಾಡಬೇಕಂತ. ಆದರೆ ಅವ್ರು ಹೇಳಿದ ತಕ್ಷಣ ಅನ್ನಿಸ್ತು, ಹೌದಾ ನಾನು PhD ಮಾಡ್ಬೋದಾ, ಯಾಕೆ ಟ್ರೈ ಮಾಡಬಾರ್ದು ಅನ್ನಿಸ್ತು. ಅಂದರೆ ಪ್ರೋತ್ಸಾಹದ ಮಾತುಗಳನ್ನು ಆಡುವವರು ಎಷ್ಟು ಮುಖ್ಯ ಆಗ್ತಾರೆ ಇಲ್ಲಿ ಅನ್ನೋದಕ್ಕೆ ನಾನು ಹೇಳಿದ್ದು. ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅಂತೇಳಿ ಅವ್ರು ಹೇಳಿದರು, MA ಮುಗಿತಲ್ಲಮ್ಮ PhD ಮಾಡಮ್ಮ ಅಂದರು. ಹಂಗಂದ ಮೇಲೆ ನಾನು PhD ಬಗ್ಗೆ ಒಂದು ಆಲೋಚನೆ ಮಾಡಿದೆ. ನನಗೆ ಅತ್ಯಂತ ಒಳ್ಳೆಯ ಮಾರ್ಗದರ್ಶಿ ಸಿಕ್ಕಿದ್ರು, ಡಾಕ್ಟರ್ ಪ್ರೀತಿ ಶ್ರೀಮಂಧರ್ ಕುಮಾರ್ ಅಂತ. ತುಂಬ ಆನೆಸ್ಟ್ ಮತ್ತು ತುಂಬ ಜ್ಞಾನವಂತರು. ಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಈಗ ಹೇಳೋದು. ನಾನು PhD ಮಾಡುವಾಗ ನನ್ನ ಗುರುಗಳು ಹಂತ ಹಂತವಾಗಿ ಹೇಗೆ ಓದಬೇಕು, ಹೇಗೆ ತಯಾರಿ ಆಗಬೇಕು, ಹೇಗೆ ಮುಂದುವರಿಯಬೇಕು, ಇದನ್ನೆಲ್ಲ ಮಾಡಿ ನನಗೆ ಒಂದು ಡಾಕ್ಟ್ರೇಟ್ ಅಂತ ಕೊಡಿಸಿದಂಥ ಕೀರ್ತಿ ನಮ್ಮ ಡಾಕ್ಟರ್ ಪ್ರೀತಿ ಶ್ರೀಮಂಧರ್ ಕುಮಾರ್ ಅವರಿಗೆ ಸೇರೋದು. ಬ್ಯಾಂಕ್ನಲ್ಲಿ ಉದ್ಯೋಗ ಅಂದ ತಕ್ಷಣಕ್ಕೆ ಎಲ್ರಿಗೂ ಆಲೋಚನೆ ಬರೋದು, ಲೈಫ್ ಸೆಟಲ್ ಆಯಿತು, ಆರಾಮ್, ನಾನು ಒಂದೊಳ್ಳೆ ಕೆಲಸ ಇದೆ, ಸಂಸಾರ ಇದೆ, ಅಂದುಕೊಂಡಿದ್ದೆಲ್ಲ ಆಗ್ತಿದೆ ಅಂತ. ಆದರೂ ಸಾಹಿತ್ಯ ಕೃಷಿನ ನೀವು ಬಿಡಲಿಲ್ಲ. ಅದಕ್ಕೆ ಸಮಯ ಹೊಂದಿಸ್ಕೊಳ್ಳೋದು ಅನ್ನೋದು ಬೇರೆ, ಆಲೋಚನಾ ಲಹರಿ ಅದಕ್ಕೆ ಅನುಗುಣವಾಗಿ ಇರಬೇಕು, ಅದಕ್ಕೆ ನಾವು ಓದಬೇಕು, ಬಹಳ ಫ್ರೆಶ್ ಆಲೋಚನೆಗಳು ನಮಗೆ ಬರಬೇಕಾಗತ್ತೆ. ಇದೆಲ್ಲವೂ ತುಂಬಾ ಮುಖ್ಯ. ಅದನ್ನ ಹೇಗೆ ಜಾರಿಯಲ್ಲಿಟ್ರಿ, ಏನ್ ಸವಾಲುಗಳಿತ್ತು, ಮತ್ತೆ ನಿಮ್ಮ ಮೊದಲ ಕೃತಿಯ ಬಗ್ಗೆ ಹೇಳಿ. ಯಾಕೆಂತಂದ್ರೆ ಅದು ಬಹಳ ಅಪ್ಯಾಯಮಾನ, ಅದನ್ನ ಹೊರತರೋದು ಅಷ್ಟು ಸುಲಭ ಅಲ್ಲ. ಅದೆಲ್ಲದ್ರ ಬಗ್ಗೆ ನಾವು ಇನ್ ಡೆಪ್ತ್ ಮಾತಾಡೋಣ. ಮೊದಲ ಕೃತಿ, ಸಾಹಿತ್ಯ ಕೃಷಿಯನ್ನ ಜೀವಂತವಾಗಿ ಇಟ್ಕೊಂಡಿದ್ದು, ಆ ಬಗ್ಗೆ.
ಮೊದಲ ಕೃತಿಯ ಬಗ್ಗೆ ಹೇಳುವ ಸಮಯದಲ್ಲಿ ಮೊದಲ ಕವನದ ಬಗ್ಗೆ ಕೂಡ ಹೇಳಬೇಕು ನಾನು. ಯಾಕೆಂದರೆ ನಾನು ಪ್ರೌಢಶಾಲೆಯಲ್ಲಿರುವಾಗ ನಮ್ಮ ಶಾಲೆಯಲ್ಲಿ ಕೌಸ್ತುಭ ಅಂತ ಒಂದು ಮ್ಯಾಗಝೈನ್ ತರ್ತಾ ಇದ್ರು ಪ್ರತಿ ವರ್ಷ. ಆ ಮ್ಯಾಗಝೈನ್ಗೆ ನೀನು ಬರಿ ಅಂತ ನನ್ನ ಗುರುಗಳು ಹೇಳ್ತಾ ಇದ್ರು, ಟೀಚರ್ಸು. ಆಗ ಮೊದಲು ಒಂದು ಕವನ ಬರೆದೆ. ಅದು ಬರೆದಿರೋದು ಯಾವುದು, ಸಪ್ತರ್ಷಿ ಮಂಡಲದ ಬಗ್ಗೆ. ಸಪ್ತರ್ಷಿ ಮಂಡಲವನ್ನ ಭಾರತದಲ್ಲಿ ಏನು ಕರಿತೀವಿ, ಬೇರೆ ದೇಶದಲ್ಲಿ ಒಂಥರ ಪುಟ್ಟ ಕವನ. ಇವತ್ತು ನೋಡಿದ್ರೆ ನಂಗೆ ಅನ್ಸುತ್ತೆ ಎಷ್ಟು ಬಾಲಿಶವಾಗಿದೆ ಅಂತ. ಆದ್ರೂ ಯಾಕೆ ಆಪ್ಯಾಯಮಾನ ಅಂದರೆ ನಾನು ಹೆತ್ತ ಕೂಸು ನನಗೆ ಬಹಳ ಚಂದ ಅಲ್ಲ, ಹಾಗಾಗಿ ಮೊದಲ ಕವನ ಆಗ ಬಂದಿತ್ತು. ಬರ್ತಿದ್ದಾಗಲೇ ಸುಮಾರು ಜನ ಹೇಳಿದ್ರು, ನೀ ಕವನ ಬರೀತೀಯಾ ಅಂತ ಕೇಳಿದ್ರಲ್ಲ, ಬರೀ ಅಂತ. ಹಾಗೆ ಹೇಳಿದ ಒಂದು ಮಾತುಗಳಿಂದ ಪ್ರೋತ್ಸಾಹಗೊಂಡು ಮುಂದುವರಿಸ್ತಾ ಹೋದೆ. ಮೊದಲ ಕೃತಿ ಅನ್ನೋದು ಒಂದಲ್ಲ, 3 ಕೃತಿಗಳು ಒಟ್ಟಿಗೆ ಬಂದವು. ಒಂದು ನನ್ನ PhD ಪ್ರಬಂಧ ಏನಿದೆ, ಕನ್ನಡ ಸಾಹಿತ್ಯದಲ್ಲಿ ದೇಗುಲ ಪರಿಕಲ್ಪನೆ ಅಂತ, ಆ ಕೃತಿ, ಹಣತೆ ಬೆಳಕು ಎನ್ನುವಂಥ ಒಂದು ಕವನ ಸಂಕಲನ, ಮತ್ತು ಒಡಲ ಕರೆಗೆ ಓಗೊಟ್ಟು ಎನ್ನುವಂಥ ಕಥಾ ಸಂಕಲನ. 3 ಏಕಕಾಲದಲ್ಲಿ ಬಿಡುಗಡೆ ಆಯಿತು. ಕಥಾ ಸಂಕಲನವನ್ನು ಅಬ್ದುಲ್ ರಶೀದ್ ಅವರು ಬಿಡುಗಡೆ ಮಾಡಿದ್ರು. HS ವೆಂಕಟೇಶ್ ಮೂರ್ತಿ ಅವರು ಕವನ ಸಂಕಲನವನ್ನು ರಿಲೀಸ್ ಮಾಡಿದ್ರು. ಮತ್ತು ಡಾಕ್ಟರ್ ಲೀಲಾಪಾಜಿ ಅವರು ನನ್ನ ಸಂಶೋಧನಾ ಕೃತಿಯನ್ನು ಬಿಡುಗಡೆ ಮಾಡಿದರು. ಈ 3 ಕೃತಿಗಳು ಏಕಕಾಲಕ್ಕೆ ಬಂದದ್ದು ನನಗೆ ಒಂಥರ ಹೆಚ್ಚಿನ ಧೈರ್ಯವನ್ನು ತಂದುಕೊಡ್ತು. ಆದರೆ ನನಗೆ ಪುಸ್ತಕ ತರುವ ಬಗ್ಗೆ ಆಲೋಚನೆಯೇ ಇರಲಿಲ್ಲ. ಏಕೆಂದರೆ ನಾನು ಆ ಮಟ್ಟಕ್ಕೆ ಪ್ರಬುದ್ಧತೆ ಇನ್ನೂ ಬಂದಿಲ್ಲ ಅಂತ ಬರೀ ಕವನಗಳನ್ನು ಬರ್ಕೊಂಡು ಕವಿಗೋಷ್ಠಿಗಳಲ್ಲಿ ಭಾಗವಹಿಸ್ತಾನೆ ನಾನು ತೃಪ್ತಿಪಟ್ಟಿದ್ದೆ. ಆದರೆ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅಂತ ವಿಮರ್ಶಕರಿದ್ದಾರಲ್ಲ, ಅವ್ರ ಪರಿಚಯವಾದ ಮೇಲೆ ಅವ್ರು ಹೇಳಿದರು, ಇಲ್ಲ ನಾನು ವಿಮರ್ಶಕನಾಗಿ ಹೇಳಬಲ್ಲೆ, ನಿಮಗೆ ಆ ಶಕ್ತಿ ಇದೆ, ಪುಸ್ತಕ ತನ್ನಿ ಅಂತ. ನಾನು ಹೇಳಿದೆ, ಇಲ್ಲ ಸರ್, ನಂಗೆ ತುಂಬ ಭಯ, ಆ ಕೃತಿ ಹೇಗಿರುತ್ತೋ ಇನ್ನೂ ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ ಆಗಲಿ ಅಂತ. ಏನಿಲ್ಲ, ನೀವು ತನ್ನಿ ಅಂತ ಒಂದು ಧೈರ್ಯವನ್ನು ಕೊಟ್ಟರಲ್ಲ, ಆ ಧೈರ್ಯದ ಮೇಲೆ 3 ಪುಸ್ತಕಗಳು ಏಕಕಾಲಕ್ಕೆ ಬಂದವು. ತದನಂತರ ಮುಂದುವರೆದುಕೊಂಡು ಬಂದು 11 ಕೃತಿಗಳಾಗಿದೆ. ಇನ್ನೂ ನಾನು ಬಾಲ್ಯದಲ್ಲೇ ಇದ್ದೇನೆ, ಇನ್ನೂ ಸಾಧನೆ ಮಾಡುವುದು ಬಹಳಷ್ಟಿದೆ. ಅದಕ್ಕೆ ಕಾಲ ಉತ್ತರ ಕೊಡಬೇಕು. ಕನ್ನಡಮ್ಮನ ಸೇವೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಿ. ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ಕೇಳ್ತಾ ಹೋಗ್ತೀನಿ, ವೀಕ್ಷಕರಿಗೂ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಬ್ಯಾಂಕರ್ ದಿನಗಳಿಗೆ ಬರೋಣ. ಬ್ಯಾಂಕರ್ ಆಗಿ ದೊಡ್ಡ ಮಟ್ಟದ ಜವಾಬ್ದಾರಿ, ಅದನ್ನು ನೀವು ನಿಭಾಯಿಸ್ತಾ ಇದ್ರಿ. ಕುಟುಂಬದ ಜವಾಬ್ದಾರಿ ಇತ್ತು, ಜೊತೆಗೆ ಸಾಹಿತ್ಯ ಇತ್ತು. ಈ 3 ನೀವು ನಿಭಾಯಿಸಿಕೊಂಡು ಹೋದ ಬಗೆ ಇದೆಯಲ್ಲ, ಇದು ಎಂಥವರಿಗಾದ್ರೂ ಮನೆಗಳಲ್ಲಿ PhD ತಿಳ್ಕೊಂಡಷ್ಟು ಸಹಾಯಕ್ಕೆ ಬರುವಂತಹ ಅಂಶಗಳು. ಸೊ ಆ ಬಗ್ಗೆ ಹೇಳಿ, 3 ಹೇಗೆ? ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತೀವಲ್ಲ, ಅದು ಇದಕ್ಕೆ ಹೇಳುವಂಥದ್ದು. ಆ್ಯಕ್ಚುಲಿ ಎಲ್ಲರಿಗೂ 24 ಗಂಟೆನೇ ಇರೋದು, 1 ಸೆಕೆಂಡ್ ಕೂಡ ಎಕ್ಸ್ಟ್ರಾ ಇಲ್ಲ. ಈ ತುಂಬ ಜನ ನನ್ನ ಪ್ರಶ್ನೆ ಕೇಳ್ತಾರೆ, ಅದು ಹೆಂಗೆ ಮಾಡ್ತೀಯ ನೀನು? ಬ್ಯಾಂಕಿಗೂ ಹೋಗ್ತೀಯ, ಬೆಳಿಗ್ಗೆ ಬ್ಯಾಂಕ್ 9:45ಗೆ ಹೋದರೆ ಸಂಜೆ 7-7:30 ಹೇಳೋಕ್ಕಾಗಲ್ಲ, ಕೆಲಸದ ಒತ್ತಡದ ಸಂದರ್ಭ ಹೇಗಿರುತ್ತೆ ಅಂತ. ಮತ್ತು ಅಡುಗೆ ಮನೆಯನ್ನು ಕೂಡ ನಿಭಾಯಿಸಬೇಕು. ಅಡುಗೆ ಮನೆ ಅನ್ನೋದು ತುಂಬ ಕಷ್ಟದ ಕೆಲಸ. ಬೆಂದೋಗ್ತಾರೆ ಅಂತ ಹೇಳ್ತಾರಲ್ಲ, ಖಂಡಿತ ಇಲ್ಲ. ಎಷ್ಟು ಸಂತೋಷವಾಗಿ ನಾವು ಅಡುಗೆ ಮಾಡ್ತೀವಿ, ಅಷ್ಟು ತಿಂದವರು ಆರೋಗ್ಯವಂತರಾಗಿರ್ತಾರೆ. ನಾವು ಯಾವುದೇ ಕೆಲಸವನ್ನು ಕಷ್ಟಪಟ್ಟು ಮಾಡುವುದು ಬೇರೆ, ಇಷ್ಟಪಟ್ಟು ಮಾಡುವುದು ಬೇರೆ. ನಾವು ಇಷ್ಟಪಟ್ಟು ಮಾಡಿದಾಗ ಅದು ರುಚಿಯಾಗಿರುತ್ತೆ, ಅದು ನನ್ನ ಅನುಭವ. ಹಾಗಾಗಿ ತುಂಬ ಇಷ್ಟಪಟ್ಟು ಹೊಸದನ್ನು ಅನ್ವೇಷಣೆ ಮಾಡುವಂಥದ್ದು, ಅಥವಾ ಈಗ ನಮ್ಮ ಯೂಟ್ಯೂಬ್ ಗುರುಗಳಿದಾರಲ್ಲ, ಅದನ್ನು ನೋಡಿ ಮಾಡುವಂಥದ್ದು. ಅಂದರೆ ಹೊಸತನ್ನು ಮಾಡುವುದನ್ನು ನಾವು ಸದಾ ಕಲಿತಾ ಹೋಗಬೇಕು. ನಾವು ಕಲಿಯುವ ಹಸಿವನ್ನು ಉಳಿಸಿಕೊಂಡರೆ ಯಾವುದೂ ಅಸಾಧ್ಯ ಅಲ್ಲ. ಹಾಗಾಗಿ ಜೊತೆಗೆ ಕುಟುಂಬದ ಸಪೋರ್ಟ್ ಇದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ನನ್ನ ಹಸ್ಬೆಂಡು ನನ್ನ ಅಡುಗೆ ಕೆಲಸ ಮಾಡುವಾಗ ನನ್ನ ಸುತ್ತಮುತ್ತನೇ ಓಡಾಡ್ಕೊಂಡು ಏನಾದರೂ ಹೆಲ್ಪ್ ಬೇಕಾ ಅಂತ ಮಾಡ್ತಿರ್ತಾರೆ. ಸುಮಾರು ಅವ್ರು ಸಪೋರ್ಟ್ ಮಾಡೋದ್ರಿಂದ ನನಗೆ ಅಡುಗೆ ಮಾಡೋದು ತುಂಬ ಕಷ್ಟ ಅಂತ ಅನಿಸೇ ಇಲ್ಲ. ಇಷ್ಟು ಜೊತೆಗೆ ಫ್ಯಾಮಿಲಿ ಸಪೋರ್ಟು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾನು MA ಮಾಡುವಾಗ, PhD ಮಾಡುವಾಗ ತುಂಬ ಸಮಯವನ್ನು ನಾನು ಓದಿಗೆ ಕೊಡಬೇಕಾಗ್ತಿತ್ತು. ಆಗ ನನ್ನ ಇಡೀ ಕುಟುಂಬ ನನ್ನ ಬೆನ್ನಿಗೆ ನಿಲ್ತು. ನೀನು ಓದಮ್ಮ, ನೀ ತಲೆ ಕೆಡಿಸ್ಕೋಬೇಡ. ಎಕ್ಸಾಮ್ ಟೈಮ್ನಲ್ಲಂತೂ ನಾನು ಕೂಚಾಗ ಕಾಫಿ ಕೂಡ ತಂದು ಕೊಡೋರು, ನನ್ನ ಹಸ್ಬೆಂಡೋ ಮಗನೋ ಯಾರಾದ್ರೂ. ಇಡೀ ಕುಟುಂಬ, ನನ್ನ ತಂದೆ ತಾಯಿ, ನನ್ನ ತಮ್ಮಂದಿರು, ನನ್ನ PhD ಮಾಡುವಾಗ ಎಲ್ಲರೂ ಖುಷಿ. ನನ್ನ ಸ್ನೇಹಿತೆಯರಿದ್ದಾರೆ, ಅವರು ನನ್ನ ಸಹೋದ್ಯೋಗಿಗಳು ಮತ್ತು ಸ್ನೇಹಿತೆಯರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ನೀನು ಓದು, ಯಾಕೆ ಇನ್ನೂ ಮುಗ್ದಿಲ್ಲ, 1 ಚಾಪ್ಟರ್ ಮುಗ್ದಿಲ್ವಾ, 2ನೇ ಚಾಪ್ಟರ್ ಮುಗ್ದಿಲ್ವಾ ಅಂತ. ನನ್ನ ಫ್ರೆಂಡ್ ಸಂಗೀತ ಅಂತೂ ಇವತ್ತು ಕೇಳ್ತಾಳೆ, ನೋಡು ನೀನು ಪುಸ್ತಕಕ್ಕೆ ರೆಡಿ ಮಾಡ್ತಾ ಇದೀಯಾ, ಮಾಡಬೇಕು, ನೀನು ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಈ ಸೆಪ್ಟೆಂಬರಲ್ಲಿ ಇನ್ನೊಂದು ಪುಸ್ತಕ ಬರಬೇಕು. ಹೀಗೆ ಯಾರೋ ಒಂದು ನನ್ನಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಮತ್ತು ನನ್ನ ಬರವಣಿಗೆಯನ್ನು ಪ್ರೋತ್ಸಾಹ ಮಾಡ್ತಿದ್ದಾರೆ ಅಂತ ಹೇಳುವಾಗ ನನಗೆ ಒಂದು ಟಾರ್ಗೆಟ್ಟು, ನಾನು ಮಾಡಲೇಬೇಕು. ನನ್ನ ಮೇಲೆ ಪ್ರತಿ ಒಂದು ಪುಸ್ತಕ ಬಂದಾಗ ಜವಾಬ್ದಾರಿ ಹೆಚ್ಚಾಗುತ್ತೆ, ಪ್ರತಿ ಅವಾರ್ಡ್ ಬಂದಾಗ ಒಂದು ಜವಾಬ್ದಾರಿ ಹೆಚ್ಚಾಗುತ್ತೆ. ಆ ಜವಾಬ್ದಾರಿಯನ್ನು ನಿರ್ವಹಿಸುವುದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ.
Okay. ಇಷ್ಟರ ಜೊತೆಗೆ ನಾನು ಕೃತಿಯನ್ನು ಬರಿತೀನಿ ಅನ್ನುವಾಗ ಜನ ಕೇಳ್ತಾರೆ, ಬೆಳಿಗ್ಗೆ ಅಡುಗೆ ತಿಂಡಿ ಮಾಡಿಕೊಂಡು ಬ್ಯಾಂಕಲ್ಲಿ ರಾತ್ರಿ ತನಕ ಕೆಲಸ ಮಾಡಿಕೊಂಡು ಯಾವ ಟೈಮಲ್ಲಿ ಬರೀತೀಯಾ, ನೀವು ರಾತ್ರಿ ನಿದ್ದೆಗೆ ಇಟ್ಕೊಂಡು 12 ಗಂಟೆ ತನಕ ಬರೀತೀಯಾ ಅಂತ ಕೇಳೋದವ್ರು ತುಂಬ ಜನ ಇದ್ದಾರೆ. ನಾ ಹೇಳೋದೊಂದೇ, ನನಗೆ ತುಂಬ ನಿದ್ದೆ ಬೇಕು. ನಾನು 9:30 10 ಗಂಟೆಗೆ ನಿದ್ದೆ ಮಾಡಿಬಿಡ್ತೀನಿ, ಬೆಳಿಗ್ಗೆ ತನಕ ಹೇಳಲ್ಲ. ಸೊ ನನಗೆ 9 ಗಂಟೆ ಕಾಲ ನಿದ್ದೆನೂ ಬೇಕು, ಇಷ್ಟ್ರ ಜೊತೆಗೆ 1-2 ಸೀರಿಯಲ್ಗಳನ್ನೂ ನೋಡ್ತೀನಿ, ಅಡುಗೆ ತಿಂಡಿ ಮಾಡ್ತಾ ತರಕಾರಿ ಹೆಚ್ಚುತ್ತಾ ಫಿಲ್ಮ್ಗಳನ್ನೂ ನೋಡ್ತೀನಿ, ನಾನು ಟಿ ವಿಯೆಲ್ಲ ತುಂಬ ನೋಡ್ತೀನಿ. ಅಂದರೆ ಹೌದಾ, ನಿನಗೇನಾದ್ರು ಎಕ್ಸ್ಟ್ರಾ ಅವರ್ಸ್ ಇದೆಯಾ ಅಂತ ಕೇಳಿದ್ರು ತುಂಬ ಜನ ಇದ್ದಾರೆ. ಇಲ್ಲ, ಆ ಥರ ಏನಿಲ್ಲ, ಬರೀಬೇಕು ಅಂತ ಏನೋ ಒಂದು ಥಾಟ್ ಬರುತ್ತೆ. ನಾವೇ ಪ್ರಯತ್ನಪೂರ್ವಕವಾಗಿ ಬುದ್ಧಿಪೂರ್ವಕವಾಗಿ ಬರೆಯೋದು ಬೇರೆ, ಅದಾಗದೆ ಆಲೋಚನೆ ಭಾವ ಬಂದಾಗ ಬರೆಯೋದು ಬೇರೆ. ಬುದ್ಧಿಪೂರ್ವಕವಾಗಿ ಬರೆದಾಗ ಅದು ಬುದ್ಧಿವಂತಿಕೆಯ ಮಾತಾಗುತ್ತೆ. ಆದರೆ ಇದ್ದಕ್ಕಿದ್ದಾಗ ನಾನು ಏನೋ ಮಾಡುವಾಗ ನನಗೊಂದು ಥಾಟ್ ಬಂದ್ಬಿಡುತ್ತೆ. ಆ ಥಾಟ್ನ ನಾನು ಆ ಕ್ಷಣದಲ್ಲಿ ಅಕ್ಷರ ಕೀಳಿಸದೆ ಹೋದರೆ ಮರ್ತು ಹೋಗ್ಬಿಡುತ್ತೆ. ಹಾಗಾಗಿ ಮೊಬೈಲ್ನಲ್ಲಿ ವಾಟ್ಸಪ್ನಲ್ಲಿ ನಂದೇ ಒಂದು ಮಾಡ್ಕೊಂಡಿದ್ದೀನಿ, ಅದರೊಳಗಡೆ ಹಾಕ್ತೀನಿ. ಇಲ್ಲ ಪಕ್ಕದಲ್ಲಿ ಇನ್ವಿಟೇಷನ್ ಏನೋ ಇರುತ್ತೆ, ಅದರ ಮೇಲೆ ಒಂದು ಗೀಚೋದು, 2 ಸಾಲನ್ನು ಗೀಚಿದ್ರೆ ಸಾಕು. ತದನಂತರದಲ್ಲಿ ಅದನ್ನು ಮುಂದುವರಿಸ್ಕೊಂಡು ಆ ಭಾವವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಆ ಭಾವ ಕಂಟಿನ್ಯೂ ಆಗಬೇಕು. ಮತ್ತು ಈ ಶುಭ ನುಡಿ ಬರೆಯುವಾಗಂತೂ ನಾನು ಪ್ರಯಾಣ ಮಾಡ್ತಾ ಇದ್ದೆ, ಬೇರೆ ಹಳ್ಳಿಯ ಒಂದು ಬ್ಯಾಂಕ್ನಲ್ಲಿದ್ದೆ. ಪ್ರತಿದಿನ ಅರ್ಧ ಗಂಟೆ ಜರ್ನಿ. ಆ ಜರ್ನಿ ಪೂರ್ತಿ ನನಗೆ ಈ ಥಾಟೇ ಓಡ್ತಾ ಇತ್ತು. ತುಂಬ ಮೆಕ್ಯಾನಿಕಲ್ ಲೈಫ್ ಆದಾಗ ಏನಾಗುತ್ತೆ, ಥಾಟ್ ಪ್ರೊಸೆಸ್ ತುಂಬ ಕಡಿಮೆ ಆಗಿಬಿಡುತ್ತೆ. ಈಗ ಟ್ರಾಫಿಕ್ನಲ್ಲಿ ನೀವು ಯೋಚನೆ ಮಾಡೋಕ್ಕಾಗಲ್ಲ, ಟ್ರಾಫಿಕ್ ಬಗ್ಗೆ ಯೋಚನೆ ಮಾಡ್ತೀರಾ, ಸ್ವಂತ ಸೃಜನಶೀಲತೆ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ಟ್ರಾಫಿಕ್ ಇಲ್ಲದೆ ಇರೋ ಜಾಗದಲ್ಲಿ ಹಸಿರು ಪರಿಸರದ ನಡುವೆ ನಾವು ಓಡಾಡುವಾಗ ಹೊಸ ಹೊಸ ಆಲೋಚನೆಗಳು ಬರುತ್ತೆ. ಸೊ ಅದನ್ನು ಆ ಕ್ಷಣದಲ್ಲಿ ರೂಪಕ್ಕೆ ಇಳಿಸ್ಬಿಟ್ರೆ ಯಾವುದೇ ಕೃತಿಯನ್ನು ತರುವುದು ಅಷ್ಟು ಕಷ್ಟ ಅಂತ ಅನಿಸೋದೇ ಇಲ್ಲ. ಎಲ್ಲಕ್ಕಿಂತ ಮುಖ್ಯ ಮನಸ್ಸು ಮಾಡಬೇಕು ಅಂತ ಹೇಳಿದ್ವಲ್ಲ, ಆಸಕ್ತಿ ಇದ್ದರೆ, ಮನಸ್ಸಿದ್ದರೆ ಮಾರ್ಗ. ಆಸಕ್ತಿ ಇದ್ದರೆ ಖಂಡಿತ 24 ಗಂಟೆ ಜಾಸ್ತಿ ನಾನು ಇಷ್ಟೆಲ್ಲ ನಿದ್ದೆಗೆ ಟಿ ವಿಗೆಲ್ಲ ಸ್ಪೆಂಡ್ ಮಾಡಲ್ವಾ, ಅಂದರೆ ರಿಲ್ಯಾಕ್ಸೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಒತ್ತಡದ ಜೀವನದಲ್ಲಿ ಬ್ಯಾಂಕಿಂದ 8 ಗಂಟೆಗೆ ಬಂದು ಬರ್ತಿದ್ದಾಗಲೇ ನಾನೇನೋ ಬರೀಬೇಕು ಓದಬೇಕು ಅನ್ನುವಂಥದ್ದಲ್ಲ. ಆ ಟೈಮ್ನಲ್ಲಿ ಫುಲ್ ರಿಲ್ಯಾಕ್ಸ್ ಆಗಬೇಕು. ಮನಸ್ಸು ಯಾವಾಗ ಪ್ರಶಾಂತವಾಗಿರುತ್ತೆ, ಹೊಸ ಆಲೋಚನೆಗಳಿಗೆ ಅದು ದಾರಿ ಮಾಡಿಕೊಡುತ್ತೆ. ಓಕೆ. ಅನೇಕರ ಆಲೋಚನೆ ಇದೆ ಮೇಡಮ್, ಮದುವೆ ಅನ್ನೋದು ಹೆಂಗಳೆಯರ ಕನಸುಗಳ ದಿ ಎಂಡ್ ಅಂತ, ಅಲ್ಲಿಗೆ ಮುಗೀತು, ಇನ್ನೇನಕ್ಕೆ ಓದು, ಇನ್ನೇನಕ್ಕೆ ಸಾಹಿತ್ಯ, ಇನ್ನೇನಕ್ಕೆ ಸ್ಪೋರ್ಟ್ಸು, ಈ ಥರ ಅನೇಕ ವಿಷಯಗಳನ್ನು ಮಾತಾಡೋದಿದೆ. ನಿಮ್ಮ ವಿಷಯದಲ್ಲಿ ಹೇಗಾಯಿತು ಅದು? ಮೇ ಬಿ ಮದುವೆ ಆದ ನಂತರದಲ್ಲಿ ನಿಮ್ಗೆ ಇನ್ನಷ್ಟು ಪ್ರೋತ್ಸಾಹ ಸಿಗ್ತೇನೋ ಅಂತ ಅನ್ಸುತ್ತೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇರಬೇಕಾದ್ರೆ. ಅನೇಕ ಬಿರುದು ಸಮ್ಮಾನಗಳು ನಿಮಗೆ ಸಿಕ್ಕಿರೋದನ್ನು ನಾವು ನೋಡ್ತಾ ಇದ್ದೀವಿ. ಆ ಉತ್ಕೃಷ್ಟ ಸಾಹಿತ್ಯ ಕೃಷಿ ನೀವು ತೆಗೆಯೋದಕ್ಕೆ ಸಾಧ್ಯ ಆಯಿತು. ಸೊ ಮದುವೆ ಆದ ನಂತರದಲ್ಲಿ ಹೇಗೆ ನೀವು ಹ್ಯಾಂಡಲ್ ಮಾಡಿದ್ರಿ, ಮತ್ತೆ ಈ ಉತ್ತುಂಗಕ್ಕೆ ತಲುಪಿದ್ರಿ ಅಲ್ವಾ, ಅದಕ್ಕೆ ಹೋಗಬೇಕು ಅಂದರೆ ಅಷ್ಟೇ ಸೃಜನಶೀಲ ಆಲೋಚನೆಗಳನ್ನು ನೀವು ಪೋಷಿಸಬೇಕಾಗತ್ತೆ. ಸೊ ಅದನ್ನು ಹೇಗೆ ನಿಭಾಯಿಸಿದ್ರಿ ಅನ್ನೋದ್ರ ಬಗ್ಗೆ ಹೇಳಿ. ನಿಜ, ಯಾಕೆಂದರೆ ನಾನು ತಿಳ್ಕೊಂಡ ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ಕವಿನೇ, ಪ್ರತಿಯೊಬ್ಬ ಮನುಷ್ಯನೂ ಸಾಹಿತಿನೇ, ಪ್ರತಿಯೊಬ್ಬರೂ ಗಾಯಕರೇ. ಅಂದರೆ ಒಳಗಡೆನೇ ಹುಟ್ಟುತ್ತಾ ಇರುತ್ತೆ ಒಂದು ಕವನದ ಸಾಲುಗಳು, ಕಾವ್ಯ ಭಾವಗಳು ಹುಟ್ಟುತ್ತಾ ಇರುತ್ತೆ. ಆದರೆ ಅದನ್ನು ತುಂಬ ಜನ ಅಕ್ಷರ ರೂಪಕ್ಕೆ ತರೋದಿಲ್ಲ. ಹಾಗೆ ಅಕ್ಷರ ರೂಪಕ್ಕೆ ತಂದರೂ ಪ್ರೋತ್ಸಾಹ ಸಿಗದೆ ಹಾಗೆ ಮುರುಟಿ ಹೋದ ಎಷ್ಟೋ ಉದಾಹರಣೆಗಳಿವೆ. ಆದರೆ ನನಗೆ ಯಾಕೆ ಹಾಗಾಗಲಿಲ್ಲ ಅಂದರೆ ನನ್ನ ಯಜಮಾನರ ಸಪೋರ್ಟು. ನೀನು ಬರೀ, ಅವರು ಕೂಡ ಕವಿನೇ ಆ್ಯಕ್ಚುಲಿ. ಅವರು ಧಾರಾವಾಹಿನೋ ಬರೆದಿದ್ದಾರೆ, ಅದೆಲ್ಲ ಮಾಡ್ತಿದ್ರು. ಆದರೆ ಅವರಂದರು ಇಬ್ಬರಲ್ಲಿ ಒಬ್ಬರು ಮಾತ್ರ ಈ ಫೀಲ್ಡಲ್ಲಿ ಉಳ್ಕೊಳ್ಬೋದು, ಇಬ್ಬರು ಆಗಿಬಿಟ್ರೆ ಮನೆ ನಿಭಾಯಿಸೋದು ಕಷ್ಟ ಆಗುತ್ತೆ. ಸೊ ನಿನಗೆ ನನಗಿಂತ ಹೆಚ್ಚಿನ ಆಸಕ್ತಿ ಇದೆ, ನೀನು ಇದರಲ್ಲಿ ಮುಂದುವರಿ ಅಂತ ಹೇಳಿ ಅವ್ರು ಬಿಟ್ಕೊಟ್ಬಿಟ್ರು. ಅವರು ನಾನು ಏನು ಬರೆದ್ರು, ಪುಸ್ತಕ ರಿಲೀಸ್ ಮಾಡ್ತೀನಿ, ಇದನ್ನು ಬರೀತಿದ್ದೀನಿ, ಕೃತಿ ತರ್ತೀನಿ, ಯಾವತ್ತೂ ಬೇಡ ಅಂದಿಲ್ಲ. ಆಯಿತು ಮಾಡು ಅಂತ ಅವ್ರು ನನಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೇ ನನಗೆ ಇಷ್ಟು ಕೃತಿಗಳನ್ನ ತರಲಿಕ್ಕೆ ಸಾಧ್ಯ ಆಗಿರೋದು. ಫಸ್ಟು ಫ್ಯಾಮಿಲಿ ಸಪೋರ್ಟು, ನನ್ನ ಪೇರೆಂಟ್ಸು, ಬ್ರದರ್ಸು, ನನ್ನ ಫ್ರೆಂಡ್ಸು ಎಲ್ಲರೂ ಸಪೋರ್ಟ್ ಮಾಡಿದರು. ನನ್ನ ಟೀಚರ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಇಷ್ಟರ ಜೊತೆಗೆ ಮಂಡ್ಯದ ಸಾಹಿತ್ಯ ವಲಯ ಇದೆಯಲ್ಲ, ಅದು ನನಗೆ ಬಹಳಷ್ಟು ಪೂರಕವಾಗಿ ಮಾಡಿದೆ. ನಾನು ಯಾವುದನ್ನು ಬರೆದ್ರೂ ಅದನ್ನು ಓದಿ ಚೆನ್ನಾಗಿದೆ ಅಂತ ಹೇಳುವುದು, ಅಥವಾ ಕವಿಗೋಷ್ಠಿಗಳಿಗೆ ಕರೆಯುವುದು, ನೀನೊಬ್ಬ ಸಾಹಿತಿಯಾಗಿ ನನ್ನನ್ನು ಗುರುತಿಸಿಕೊಳ್ಳೋದಕ್ಕೆ ಅದು ತುಂಬ ಮಂಡ್ಯದ ವಾತಾವರಣ ನನಗೆ ಸಹಾಯ ಮಾಡಿದೆ. ಸಾಕಷ್ಟು ಸಂಘ ಸಂಸ್ಥೆಗಳು ನನ್ನನ್ನು ಗುರುತಿಸಿ, ಲೇಖಕಿ ಅಂತ ಗುರುತಿಸಿ ಅದನ್ನು ಗೌರವಿಸುವಂಥ ಒಂದು ಇದೆಯಲ್ಲ, ಅದು ಮತ್ತಷ್ಟು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಹೋಗುತ್ತೆ. ಈಗ ನಿಮ್ಮ ಮಹಾಪ್ರಬಂಧದ ವಿಷಯಕ್ಕೆ ಬರೋಣ. ಕನ್ನಡ ಸಾಹಿತ್ಯದಲ್ಲಿ ದೇಗುಲಗಳ ಪರಿಕಲ್ಪನೆ, ಅದನ್ನು ಹೊರತುಪಡಿಸಿನೂ ನೀವು ಭಾರತೀಯ ಸಂಸ್ಕೃತಿ ಬಗ್ಗೆ ತುಂಬ ಆಳವಾದ ಅಧ್ಯಯನ ಮಾಡಿದ್ದೀರಿ, ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಅನೇಕ ವಿಷಯಗಳು ನೀವಾಗಲೇ ಹಂಚ್ಕೊಳ್ತಾ ಇರಬೇಕಾದ್ರೆ ಆಫ್ ದ ರೆಕಾರ್ಡ್ ನನಗೆ ತೀರಾ ಆಶ್ಚರ್ಯ ಅನಿಸಿದಂತಹ ಅಂಶಗಳಿದ್ದಾವೆ. ಅಂದರೆ ನಮ್ಮ ಬದುಕಿನ ಪ್ರತಿ ಕಾರ್ಯದಲ್ಲೂ ವಿಜ್ಞಾನ ಇದೆ, ಅದಕ್ಕೊಂದು ಧಾರ್ಮಿಕ ಮೌಲ್ಯ ಇದೆ, ಸಂಸ್ಕೃತಿಯ ಬೆನ್ನೆಲುಬಾಗಿ ಅದು ಬೆಳ್ಕೊಳ್ತಾ ಬರ್ತಿದೆ ಅಂತ. ಸೊ ಆ ದಿಸೆಯಲ್ಲಿ ನೋಡಿದಾಗ
ದೇಗುಲಗಳ ಪರಿಕಲ್ಪನೆ ಬಗ್ಗೆ ಜನರಿಗೆ ಗೊತ್ತಿಲ್ಲದಂಥದ್ದು, ಅಥವಾ ಇದು ಹೀಗೆ, ಅದನ್ನು ನಾವು ಬೇರೆ ರೀತಿಯಲ್ಲಿ ನೋಡಿದ್ವಿ, ಅಥವಾ ಇಷ್ಟು ಆಶ್ಚರ್ಯಕರ ಅಂಶ ಇದೆ ಅನ್ನೋದಾದ್ರೆ ಆ ಹುಬ್ಬೇರಿಸಬಹುದಾದ ಕೆಲ ಅಂಶಗಳ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡೋಣ. ನಾವು ದೇವಸ್ಥಾನ ಅಂತ ಹೇಳಿದ ಕೂಡಲೇ ಆಸ್ತಿಕರು, ಇವರೇನೋ ಮೌಢ್ಯಕ್ಕೆ ಬಲಿಯಾಗಿದ್ದಾರೆ ಅನ್ನುವಂಥ ಕಲ್ಪನೆ ಕೆಲವರಿಗಿದೆ. ದೇವಸ್ಥಾನಗಳು ಆಧ್ಯಾತ್ಮಿಕತೆಯ ಮೊದಲ ಮೆಟ್ಟಿಲುಗಳು. ನಾವು ಅದನ್ನ ಮೀರಿ ಕೂಡ ಆಧ್ಯಾತ್ಮಿಕವಾಗಿ ಬೆಳಿಬೇಕು. ಆದರೆ ನಮ್ಮಲ್ಲಿ ಏಕಾಗ್ರತೆಯ ಕೊರತೆ ಇದೆ. ಆ ಏಕಾಗ್ರತೆಯನ್ನು ರೂಢಿಸಿಕೊಳ್ಳೋದಕ್ಕೆ ದೇವಾಲಯಗಳು ತುಂಬ ಪೂರಕವಾಗುತ್ತೆ. ದೇವಾಲಯಗಳ ವಾಸ್ತು ಏನಿದೆ ಅದು ನಮ್ಮ ಪರಿಸರದಲ್ಲಿರುವ ಪಾಸಿಟಿವ್ ಎನರ್ಜಿಯನ್ನು, ಆ ಕಲಶ ಗೋಪುರ ಎಲ್ಲ ಇದೆಯಲ್ಲ ಅದನ್ನು ಪೂರ್ತಿ ಎಳ್ಕೊಂಡು ಆ ವಿಗ್ರಹದ ಆಯ ಇದೆಯಲ್ಲ ಅದು ತುಂಬ ತುಂಬ ಮುಖ್ಯವಾಗುತ್ತೆ. ಯಾಕೆ ದೇವಸ್ಥಾನದ ಆಯ, ವಿಗ್ರಹದ ಆಯ, ಕಲಶ ಗೋಪುರದ ಆಯ ಕರೆಕ್ಟಾಗಿರಬೇಕು ಅಂತಾರೆ ಅಂದರೆ ಅದಕ್ಕೆ ಪಾಸಿಟಿವ್ ಎನರ್ಜಿನ ಎಳ್ಕೊಂಡು ಆ ವಿಗ್ರಹಕ್ಕೆ ತಲುಪಿಸುತ್ತೆ ಆ ಎನರ್ಜಿನ. ಅಲ್ಲಿ ಮಂತ್ರಘೋಷ ಇರ್ಬೋದು ಅಥವಾ ಪೂಜೆ ಅಭಿಷೇಕ ಇರ್ಬೋದು, ಇವೆಲ್ಲದರ ಮುಖಾಂತರ ಆ ಪಾಸಿಟಿವ್ ಎನರ್ಜಿ ನಾವಲ್ಲಿ ನಿಂತವರಿಗೆ ಪ್ರವಹಿಸುತ್ತೆ. ಒಂದು, ಈಗ ನಾವು ದೇವಸ್ಥಾನಗಳಿಗೆ ಹೋದರೆ ಯಾಕೆ ಏಕಾಗ್ರತೆ ಬರುತ್ತೆ ಅಂದರೆ ನಮ್ಮ ಪಂಚೇಂದ್ರಿಯಗಳು ಕೂಡ ಅಲ್ಲೇ ನೆಲೆ ನಿಲ್ಲುತ್ತೆ. ಗಂಟೆ ಬಾರಿಸುವಾಗ ಕಿವಿ ಅಲ್ಲಿರುತ್ತೆ, ಆ ಮಂಗಳಾರತಿ ಮಾಡುವಾಗ ದೇವರನ್ನ ನೋಡುವಾಗ ಕಣ್ಣಲ್ಲಿರುತ್ತೆ, ಇದರ ಜೊತೆಗೆ ಆ ಕರ್ಪೂರ, ಇದರ ಪರಿಮಳ, ಮೂಗು, ಹೀಗೆ ಪ್ರತಿಯೊಂದು ಅಂಗಗಳು ಕೂಡ ದೇವಸ್ಥಾನದ ದೇವರ ಮೇಲೆ ನಮಗೆ ನೆಲೆ ನಿಂತಿರುತ್ತೆ. ಹಾಗೆ ನೆಲೆ ನಿಂತಾಗ ಆ ಏಕಾಗ್ರತೆ ಧ್ಯಾನದ ಸಮಾನ. ಆ ನಿಟ್ಟಿನಲ್ಲಿ ದೇವಸ್ಥಾನಗಳು ನಮಗೆ ತುಂಬ ಪೂರಕವಾಗುತ್ತೆ. ತುಂಬ ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳು ಬ್ಯಾಂಕಾಗಿ ಕೆಲಸ ಮಾಡ್ತಾ ಇದ್ವು, ಶಾಲೆಯಾಗಿ ಕೆಲಸ ಮಾಡ್ತಿದ್ವು, ಕ್ಲಿನಿಕ್ ಆಗಿ ಕೆಲಸ ಮಾಡ್ತಾ ಇದ್ವು. ಇದ್ರ ಬಗ್ಗೆ ನಿಜ ನನಗೆ ಬಹಳ ಆಶ್ಚರ್ಯ ಅನಿಸುವಂಥದ್ದು. ದೇವಸ್ಥಾನ ಅನ್ನೋದು, ಈವನ್ ರಾಜ ಕೂಡ ದೇವಸ್ಥಾನಕ್ಕೆ ಬಂದು ಪೂಜಾರಿ ಏನು ಹೇಳ್ತಾರೋ ಅದನ್ನು ಕೇಳೋರು. ಅಥವಾ ರಾಜರು ಸ್ವಲ್ಪ ಡಾಮಿನೆಂಟ್ ಆಗಿದ್ರೆ ಜನಗಳಿಗೆ ಹೇಗೆ ತಲುಪಿಸಬೇಕು ಅನ್ನೋದನ್ನ ಪುರೋಹಿತರ ಮೂಲಕ ಹೇಳಿಸ್ತಿದ್ರು. ಅಧಿಕಾರಶಾಹಿ ಮತ್ತು ಪುರೋಹಿತಶಾಹಿಯ ಸಂಬಂಧ ಇದೆಯಲ್ಲ ಅದು ಒಂಥರ ತುಂಬ ಡಿಫ್ರೆಂಟ್ ಲೆವೆಲ್ ಇದೆ. ಇವರು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದು ಅಥವಾ ಅವ್ರು ಇವ್ರ ಮೇಲೆ, ಇಡೀ ಸಮಾಜ ಪುರೋಹಿತರ ಮಾತನ್ನು ಕೇಳ್ತಾ ಇತ್ತು ಒಂದು ಕಾಲದಲ್ಲಿ. ಈಗಲೂ ಬಹುತೇಕ ನೋಡಿ ಕಷ್ಟ ಅಂತ ಬಂದಾಗ ಅಸ್ಟ್ರಾಲಜರ್ ಹತ್ರ ಹೋಗ್ತೀವಿ, ತುಂಬ ನೋವು ಅಂದಾಗ ದೇವರ ಹತ್ರ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ವಾ. ಪುರೋಹಿತರೇನೋ ಒಂದು ಮಾತು ಹೇಳಿಬಿಟ್ಟು ನಿಮ್ಗೆ ಒಳ್ಳೇದಾಗತ್ತೆ ಏನು ತಲೆ ಕೆಡಿಸ್ಕೊಬೇಡಿ ಅಂದ್ಬಿಟ್ರೆ ಆ ಒಳಗಡೆ ಇರುವಂತಹ ಆ ಶಕ್ತಿ ಉದ್ಭವಿಸುತ್ತಲ್ಲ, ಅದರಿಂದಲೇ ನಮಗೆ ಶಾಂತಿ ಸಿಗೋದು. ಅಂದರೆ ಮನಸ್ಸು ಮತ್ತು ದೇಹಕ್ಕೆ ಇರುವಂತಹ ಒಂದು ಸಂಬಂಧ ಇದೆಯಲ್ಲ ಅದು ತುಂಬ ಮುಖ್ಯ ಆಗುತ್ತೆ. ಏಕೆಂದರೆ ಮನಸ್ಸೇನು ಹೇಳುತ್ತೋ ದೇಹ ಹಾಗೆ ಕೇಳುತ್ತೆ. ನನಗೆ ಕಾಯಿಲೆ ಇದೆ ಅಂದರೆ ಹಾಡ್ತಾ ಹಾಡ್ತಾ ರಾಗ ನರಳುತ್ತಾ ರೋಗ ಅಂತ ಹೇಳ್ತಾರಲ್ಲ, ಹಾಗೆ ಯಾವಾಗ ನನಗೆ ಆಗಲ್ಲ ಅನ್ಕೋತೀನಿ, ಖಂಡಿತ ಆಗತ್ತೆ ಅನ್ನುವಂಥ ಸಂಕಲ್ಪ. ಪ್ರೇಯರ್ ಅಂದರೆ ಸಂಕಲ್ಪನೇ. ಸಂಕಲ್ಪ ಯಾವಾಗ ಮಾಡ್ತೀವಿ ನಾವು, ಈ ದೇವಸ್ಥಾನಕ್ಕೆ ಹೋದಾಗ ಪುರೋಹಿತರು ಹೇಳಿದ್ರು ನಿಮ್ಗೇನೂ ಆಗಲ್ಲ ಹೋಗಿ ಅಂತ, ಅವಾಗ ನಂಗೆ ಅನ್ಸುತ್ತೆ ನನಗೇನೂ ಆಗಲ್ಲ ಅಂತ ನಾನು ಹೇಳ್ಕೊಳ್ತೀನಲ್ಲ, ಅದರಿಂದ ಹೀಲಾಗುತ್ತೆ. ಹಾಗಾಗಿ ದೇವಸ್ಥಾನಗಳು ಕ್ಲಿನಿಕ್ಕಾಗಿ ಕೆಲಸ ಮಾಡ್ತಾ ಇದ್ದು, ಆ ತೀರ್ಥ ಅಥವಾ ಆಗ ಆಯುರ್ವೇದ ಅಂತ ಏನಿರಲಿಲ್ಲಲ್ಲ, ಆ ಗಿಡ ಮೂಲಿಕೆಗಳ ಒಂದು ಪ್ರಯೋಗಗಳೇನಿತ್ತು ಅದರಿಂದ ಆರೋಗ್ಯ ಕೂಡ ಇತ್ತು. ಮತ್ತು ಅಲ್ಲೇ ವಿದ್ಯಾಭ್ಯಾಸ ನಡೀತಾ ಇದ್ದಿದ್ದು ಬಹುತೇಕ ದೇವಸ್ಥಾನಗಳ ಕಟ್ಟೆನಲ್ಲೇ. ಮತ್ತು ಕೋರ್ಟಾಗಿ ಕೂಡ ಕೆಲಸ ಮಾಡ್ತಾ ಇತ್ತು ದೇವಸ್ಥಾನಗಳು. ದೇವಸ್ಥಾನದ ಅರಳಿ ಕಟ್ಟೆ ಏನಿದೆ ಅಲ್ಲಿ ಬೇವಿನ ಮರ ಸಾಕ್ಷಿಯಾಗಿ, ಸೂರ್ಯಚಂದ್ರರ ಸಾಕ್ಷಿಯಾಗಿ, ಅರಳಿ ಮರದ ಕಟ್ಟೆಯ ಸಾಕ್ಷಿಯಾಗಿ ಅಂತ ಹೇಳ್ಬಿಟ್ಟು ಸಾಲ ಕೊಡ್ತಾ ಇದ್ರು ಅಥವಾ ಪಂಚಾಯಿತಿ ತೀರ್ಮಾನ ಆಗ್ತಾ ಇತ್ತು. ಸೊ ದೇವಸ್ಥಾನಗಳು ಬಹು ಆಯಾಮಗಳಲ್ಲಿ ಕೆಲಸ ಮಾಡಿದೆ ಅಂತ. ಮತ್ತು ನೀವು ಭಾರತೀಯ ಸಂಸ್ಕೃತಿ ಅಂತ ಹೇಳಿದಾಗ ಅನ್ನಿಸ್ತು, ಏಕೆಂದರೆ ನಮ್ಮ ಸಂಸ್ಕೃತಿಯ ಹಿರಿಮೆ ಅಷ್ಟು ದೊಡ್ಡದು. ಅಂದರೆ ನೋಡಿ, ಬೆಳಿಗ್ಗೆ ಎದ್ದು ಕೂಡಲೇ ತಂದೆ ತಾಯಿಗಳು ಏನು ಹೇಳ್ಕೊಡ್ತಾ ಇದ್ರು ಮಕ್ಕಳಿಗೆ, ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ. ಅಂದರೆ ಸಮುದ್ರವನ್ನೇ ವಸ್ತ್ರವಾಗಿ ಉಳ್ಳವಳು ನೀನು, ಅಂದರೆ ಇಡೀ ಭೂಮಿ ಈ ತಾಯಿಯನ್ನು ನಾನು ನನ್ನ ವ್ಯವಹಾರಕ್ಕಾಗಿ, ದೈನಂದಿನ ವ್ಯವಹಾರಕ್ಕಾಗಿ ಕಾಲು ತುಳಿತಾ ಇದ್ದೀನಿ. ಎದ್ದು ಕೂಡಲೇ ನಾವು ಕಾಲನ್ನು ಭೂಮಿ ಮೇಲೆ ಇಡ್ತೀವಿ. ಈ ಪಾದಸ್ಪರ್ಶಕ್ಕಾಗಿ ನನ್ನನ್ನು ಕ್ಷಮಿಸುವಂತ ಕೇಳಿ ದಿನಚರಿಯನ್ನು ಆರಂಭ ಮಾಡುವಂಥ ಒಂದು ಶ್ರೇಷ್ಠವಾದ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಇಷ್ಟು ಜೊತೆಗೆ ನಿಮಗೆ ಗೊತ್ತು, ಭಾರತ ಆಧ್ಯಾತ್ಮದ ಉತ್ತುಂಗದಲ್ಲಿ ಇದ್ದಂಥ ಕಾಲದಲ್ಲಿ ಇಡೀ ಬೇರೆ ಬೇರೆ ದೇಶಗಳಿರಬಹುದು, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಇನ್ನು ಸಂಸ್ಕೃತಿ ತೋಟ್ಲಲ್ಲೇ ಇದ್ದ ಕಾಲದಲ್ಲಿ ನಾವು ಉತ್ತುಂಗದಲ್ಲಿದ್ವಿ. ಹೌದು. ಅದಕ್ಕೆ ಹೇಳ್ತಾರೆ ಏತದ್ದೇಶ ಪ್ರಸೂತಸ್ಯ ಸಕಾಶಾದ ಅಗ್ರಜನ್ಮನಃ
ತ್ವಂ ಸ್ವಂ ಚರಿತ್ರಂ ಶಿಕ್ಷೇಣಂ ಪೃಥಿವ್ಯೋಹಂ ಸರ್ವಮಾನವಃ. ಅಂದರೆ ನಾವು ಕಲ್ತಿದ್ದೇ ನೀವು ಕಲಿಸ್ಕೊಡ್ತೀವಿ ಬನ್ನಿ ಅಂತ ಇಡೀ ಪ್ರಪಂಚಕ್ಕೆಲ್ಲ ಕರೆ ಕೊಟ್ಟಂತಹ ದೇಶ ನಮ್ಮದು. ಅದಕ್ಕೆ ನಮ್ಮನ್ನು ಫಾದರ್ ಆಫ್ ದ ಎಜುಕೇಷನ್ ಅಥವಾ ಫಾದರ್ ಆಫ್ ನಾಲೆಡ್ಜ್ ಅಂತ ನಮ್ಮ ದೇಶನ ಯಾಕೆ ಕರೀತಾರೆ ಅಂದರೆ ಅಷ್ಟು ಒಳ್ಳೆಯ ಆಧ್ಯಾತ್ಮಿಕ ಒಂದು ನಾಲೆಡ್ಜ್ ನಮ್ಮ ಇದರಲ್ಲಿತ್ತು. ನಾಲೆಡ್ಜ್ ಅನ್ನುವಾಗ ನಾಲೆಡ್ಜ್ಗೆ ಸರಿಸಮವಾದದ್ದು ಯಾವುದೂ ಇಲ್ಲ. ಯಾಕೆಂದರೆ ಎಜುಕೇಷನು ನಾಲೆಜು ತುಂಬ ಡಿಫರೆಂಟ್ ಇದೆ. ಯಾಕೆಂದರೆ ನಮ್ಮ ಹಿಂದಿನವರೆಲ್ಲ ಎಜುಕೇಟೆಡ್ಸ್ ಅಲ್ಲ. ಆದರೆ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಭಾಗವತ ಇರಬಹುದು, ಅಥವಾ ನಮ್ಮ ಆಧ್ಯಾತ್ಮಿಕ ವೇದಗಳಿರ್ಬೋದು, ಉಪನಿಷತ್ತುಗಳಿರ್ಬೋದು, ಇವನ್ನೆಲ್ಲ ಓದಿಕೊಂಡು ಎಷ್ಟು ಜ್ಞಾನವಂತರಾಗಿದ್ದಾರೆ. ಆದರೆ ಅವ್ರಿಗೆ ಯಾವ ಡಿಗ್ರಿ ಸರ್ಟಿಫಿಕೇಟ್ಸು ಇಲ್ಲ. ಆದರೆ ಅವರ ಜ್ಞಾನದ ಮಟ್ಟ ಏನಿತ್ತು, ನಮ್ಮ ಇಡೀ ಜೀವನವನ್ನು ಸಂಸ್ಕರಿಸುವಂಥ ಜ್ಞಾನ ಇತ್ತು. ಎಜುಕೇಷನ್ಗೂ ಹೇಳಿದ್ನಲ್ಲ, ಜ್ಞಾನ ಎರಡಕ್ಕೂ ಇರೋ ಡಿಫರೆನ್ಸ್ ಅದೇನೆ. ಎಜುಕೇಷನ್ನು ಒಂಥರ ಫ್ರೇಮ್ಡ್, ಈಗ ನಾವು ಬ್ರಿಟಿಷ್ ಎಜುಕೇಷನ್ ಕಲಿತಾ ಇದ್ದೀವಲ್ಲ, ಇದು ಪದವಿಗಾಗಿ ಅಥವಾ ಮಿನಿಮಮ್ ಬೇಸಿಕ್ ಎಲ್ಲವನ್ನ ಕಲಿಯಬೇಕು ಅಂತ. ಬಟ್ ಮುಂದಕ್ಕೆ ಎಕ್ಸ್ಪರ್ಟೈಸ್ ಆಗಬೇಕು ಅಂದರೆ ನಮ್ಮ ಆಸಕ್ತಿಗಳನ್ನು ನಾವು ಗುರುತಿಸ್ಕೊಂಡು ಮುಂದುವರಿಲೇಬೇಕು. ಅಕ್ಷರಸ್ಥರಿಗೂ ಜ್ಞಾನವಂತರಿಗೂ ಇರುವ ವ್ಯತ್ಯಾಸ. ಓದೋಕೆ ಬರೆಯೋಕೆ ಬರುವವರು ಅಕ್ಷರಸ್ಥರು, ಬದುಕಿನ ಬಗ್ಗೆ ತಿಳ್ಕೊಂಡವರು ಜ್ಞಾನವಂತರು ಅಂತ. ಹೀಗೆ ನಿಮ್ಮ ಬರವಣಿಗೆ ಅಂದ್ರೆ ನಿಮ್ಮ ಕೇಳಿದ್ರೆ ಯಾರಿಗೆ ಆದ್ರೂ ಬರೆದಿದ್ದಾರೆ, ಇಷ್ಟೆಲ್ಲ ತಿಳ್ಕೊಂಡಿದ್ದಾರೆ, ಮೇ ಬಿ ಹಾಡಬಹುದು ಅಂತ ಅನ್ಸ್ಬಿಡುತ್ತೆ. ಆದ್ರೆ ನಿಮ್ಮ ಬರವಣಿಗೆ ಹಾಡಿನ ರೂಪದಲ್ಲಿರುವುದು, ಅಕ್ಷರಕ್ಕೆ ಭಾವ ತುಂಬಿರುವಂತಹ ಕೆಲ ಸನ್ನಿವೇಶಗಳಾಗಿದ್ದಾವೆ. ಅದರ ತುಣುಕನ್ನ ವೀಕ್ಷಕರಿಗೆ ನಾವೀಗ ತೋರಿಸಿಕೊಡೋಣ. ಬಹಳ ಒಳ್ಳೆ ಪ್ರಶ್ನೆನ ಎತ್ತಿದ್ರಿ. ಏಕೆಂದ್ರೆ ನಾವು ಕವಿಗಳು ಕವನಗಳನ್ನು ಬರೆದು ಬಿಡ್ತೇವೆ, ಆದರೆ ತುಂಬ ಜನಕ್ಕೆ ಅದು ತಲುಪೋದೇ ಇಲ್ಲ. ಅದು ತಲುಪುವುದು ಯಾವಾಗ? ಹಾಡಾಗಿ ಬಂದಾಗ. ಏಕೆಂದರೆ ಲಲಿತ ಕಲೆಗಳಿಗೆ ಇರುವಂಥ ಬಹುದೊಡ್ಡ ಶಕ್ತಿ ಅಂದರೆ ಇದೇನೆ. ಈಗ ನಾನು ಒಂದು ಮೈಸೂರು ಮಲ್ಲಿಗೆಯನ್ನೇ ತಗೊಳ್ಳಿ, ಅವರು ಕವನವನ್ನು ಹಾಗೆ ಉಳಿಸಿದ್ರೆ ಇಷ್ಟು ಪ್ರಚಾರ ಆಗ್ತಿರ್ಲಿಲ್ಲ. ಅದು ಯಾವಾಗ ಸಂಗೀತ ಸಂಯೋಜನೆಗೊಂಡು ಒಳ್ಳೆಯ ರಾಗದಲ್ಲಿ ಜನಕ್ಕೆ ತಲುಪ್ತೋ ಇವತ್ತಿಗೂ ಗುನುಗ್ತಿದ್ದೀವಿ. ಹಾಗೆ ಮೊದಲ ನನಗೂ ಈ ಅನುಭವ ಅಂದರೆ ಮೈಸೂರು ಆಕಾಶವಾಣಿಯವರು ಒಂದೆರಡು ಕವನಗಳನ್ನು ಕಳಿಸಿ, ನಿಮ್ಮದು ನಾವು ರಾಗ ಸಂಯೋಜನೆ ಮಾಡಿ ನಾವು ಪ್ರಸಾರ ಮಾಡಬೇಕು ಅಂದರು. ಆಗ ಕಳಿಸಿದ್ದು ನಿತಿನ್ ರಾಜಾರಾಮ್ ಶಾಸ್ತ್ರಿ ಅಂತ ಮೈಸೂರಿನವರು, ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿದರು. ಆವಾಗ ನನಗೆ ಎಂಥ ಅದ್ಭುತ ಅನಿಸ್ಬಿಡ್ತು ಅಂದರೆ, ಅಯ್ಯೋ ನನ್ನ ಕವನ ನನಗೆ ನೆನಪೇ ಇರ್ತಿರ್ಲಿಲ್ಲ, ಕವನದ ಸಾಲುಗಳೇ ನೆನಪಿರ್ತಿರ್ಲಿಲ್ಲ. ಆದರೆ ಹಾಡಾಗಿ ಬಂದಮೇಲೆ ನಾನು ಹಾಡ್ಕೊಳ್ಳುವಾಗ ನನಗೆ ನನ್ನ ಕವನದ ಸಾಲುಗಳು ನೆನಪಾದವು. ಆಗ ಅನ್ನಿಸ್ತು ಇದನ್ನು ಮುಂದುವರಿಸಬೇಕು ಅಂತ ಹೇಳಿ ನನ್ನ ಮೊದಲ ಆಲ್ಬಮ್ ಶ್ರೀರಾಗ ಅಂತ ಹೇಳಿ, ಅದಕ್ಕೆ ಹಾಡುಗಳಿಗೆ ರಾಧಿಕಾರಾವ್ ಅಂತ ಸುಸ್ವರ ಸಂಗೀತ ಶಾಲೆಯ ನಿರ್ದೇಶಕರು, ಅವರು ರಾಗ ಸಂಯೋಜನೆ ಮಾಡಿ ಸುಮಾರು ಹಾಡುಗಳನ್ನು ಹಾಡಿದರು. ಮುರಳೀಧರ್ ಉಡುಪಿ ಅಂತ ಹೇಳಿ ಬಹು ವಿದ್ವಾಂಸರು, ಫ್ಲೂಟ್ ಮತ್ತು ಕೀಬೋರ್ಡ್ ವಿದ್ವಾಂಸರು, ಅವರು ಒಂದೆರಡು ಹಾಡುಗಳನ್ನ ರಾಗ ಸಂಯೋಜನೆ ಮಾಡಿ ಹಾಡಿದ್ದಾರೆ. ಇಡೀ ಮ್ಯೂಸಿಕ್ ಅವರೇ ಮಾಡಿ ಅವ್ರದ್ದೇ ಸ್ಟುಡಿಯೋದಲ್ಲಿ ಫುಲ್ ಎಡಿಟ್ ಮಾಡಿ ವಿಡಿಯೋ ಎಲ್ಲ ಮಾಡಿ ನನ್ನ ಯೂಟ್ಯೂಬಿಗೆ ಬಂದಿರುವಂಥದ್ದು. ಹಾಗೆ ಬಂದ ಮೇಲೆ ತುಂಬ ಜನ ಹೇಳಿದರು ಕವನ ತುಂಬ ಚೆನ್ನಾಗಿದೆ, ಹಾಡು ತುಂಬ ಚೆನ್ನಾಗಿದೆ ಅಂತ. ಅಂದರೆ ಸಾಹಿತ್ಯ ಜನರಿಗೆ ತಲುಪುವುದಕ್ಕೆ ಈ ಹಾಡು ಅನ್ನುವಂಥದ್ದು ಬಹುದೊಡ್ಡ ಮಾಧ್ಯಮವಾಗಿದೆ. ಆ ಮಾಧ್ಯಮದ ಪರಿಚಯವನ್ನ, ಆ ಹಿತವನ್ನ ನಾವು ವೀಕ್ಷಕರಿಗೂ ಅಂದ್ರೆ ತಿಳಿಸುವ ಪ್ರಯತ್ನವನ್ನ ಮಾಡೋಣ. ನಿಮ್ಮ ಹಾಡಿನ ತುಣುಕನ್ನ ಈಗ ಪ್ರಸಾರ ಮಾಡ್ತಿದ್ದೀವಿ ವೀಕ್ಷಕರಿಗಾಗಿ. ಜೋಲಿ ತೂಗು ತೋರಣವದು ನಿನ್ನ ಕಾದಿದೆ, ಇನಿಸರದ ಕೋಕಿಲವು ನಮ್ಮ ಕರೆದಿದೆ.
ಬಹಳ ಸೊಗಸಾಗಿದೆ. ಹೀಗೆ ಕೇಳೋದಕ್ಕೆ ಡೆಫಿನೆಟ್ಲಿ ನಿಮಗೆ ಆದ ಆ ವಾವ್ ಫೀಲಿಂಗ್ ಅನ್ನೋದನ್ನ ವೀಕ್ಷಕರಿಗೆ ಕಲ್ಪಿಸಿಕೊಡೋ ಪ್ರಯತ್ನ ಆಯಿತು. ಎರಡನೇ ಆಲ್ಬಮ್ ಕೂಡ ತಯಾರಿಯಾಗ್ತಿದೆ. ಅದು ಶ್ರೀಕೃಷ್ಣನ ಕುರಿತಾಗೇ 6 ಹಾಡುಗಳು. ಈ 6 ಹಾಡುಗಳು ಸದ್ಯಕ್ಕೆ ಕವನದ ರೂಪದಲ್ಲೇ ಇದೆ. 2 ಹಾಡುಗಳನ್ನ ರಾಧಿಕಾ ರಾವ್ ಹಾಡಿದ್ದಾರೆ, ಇನ್ನೆರಡು ಹಾಡುಗಳನ್ನ ಮುರಳೀಧರ್ ಹಾಡ್ತಿದ್ದಾರೆ, ಇನ್ನೊಂದು ಹಾಡನ್ನ ಉಡುಪಿಯ ಸಂಗೀತ ಅವರು ಹಾಡ್ತಿದ್ದಾರೆ, ಇನ್ನೊಂದು ಹಾಡನ್ನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ನೀವು ಗಾಯನದ ಬಗ್ಗೆ ಪ್ರಯತ್ನ ಪಡೋ ಆಲೋಚನೆ ಏನಾದರೂ ಇದೆಯಾ? ಹಾಡ್ಬೋದು, ಆದ್ರೆ ಕೇಳೋ ಕಿವಿಗಳಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನು ಅಷ್ಟು ಒಳ್ಳೆ ಹಾಡುಗಾರ್ತಿ ಅಲ್ಲ. ಆದ್ರೆ ಹಾಡುವ ಬಗ್ಗೆ ಬಹಳ ಖುಷಿ ಇದೆ ನನಗೆ. ನನ್ನ ಪಾಡಿನ ಹಾಡ್ಕೋತೀನಿ, ಕೇಳುವವರಿಹರೆಂದು GS ಶಿರೋದ್ರಪ್ಪನವರ ಹಾಡಿದೆ ಅಲ್ಲ, ಏನು ಹೇಳಿದ್ರು ಪರವಾಗಿಲ್ಲ, ನನ್ನ ಪಾಡಿಗೆ ನಮ್ಮ ಮನೆಯಲ್ಲಿ ಹಾಡ್ಕೊಳ್ತೀನಿ. ಆದರೆ ಅದನ್ನು ಹೊರಗೆ ತರುವಂತಹ ಧೈರ್ಯ ನನಗಿನ್ನೂ ಬಂದಿಲ್ಲ. ಯಾಕೆಂದರೆ ಅಷ್ಟು ಒಳ್ಳೆ ಹಾಡುಗಾರ್ತಿ ನಾನು ಖಂಡಿತ ಅಲ್ಲ. ಆದರೆ ಹಾಡುಗಳಿಗೆ ಬೇಕಾದಂತಹ ಕವನಗಳನ್ನು ಭಾವಪೂರ್ಣವಾಗಿ ಕೊಡುವಂಥ ಪ್ರಯತ್ನ ಅಂತೂ ಖಂಡಿತ ಚಾಲ್ತಿಯಲ್ಲಿ ಇದ್ದೇ ಇರುತ್ತೆ. ಈ ಥರದ ಸಾಹಿತ್ಯವನ್ನ ಜನರಿಗೆ ತಲುಪಿಸೋದು ಅಥವಾ ಸಾಹಿತ್ಯ ವಲಯಕ್ಕೆ ತಲುಪಿಸೋದಿದೆಯಲ್ಲ, ಇದೊಂದು ಸವಾಲು. ಅದರಲ್ಲಿ ಯಾವ ಹಂತದಲ್ಲಿ ಈಗಿನ ಸಮಾಜ ಇದೆ ಅಂತ ನಿಮಗನ್ಸುತ್ತೆ, ಅಥವಾ ಸಾಹಿತ್ಯ ಕ್ಷೇತ್ರ ಇದೆ ಅಂತ ನಿಮಗನ್ಸುತ್ತೆ? ಯುವಕರಿಗಾಗಿರಬಹುದು ಅಥವಾ ಸಾಹಿತ್ಯ ಆಸಕ್ತರಿಗೆ ತಲುಪಿಸೋದಿದೆಯಲ್ಲ, ಅದು ಯಾವ ಥರದ ಸವಾಲುಗಳನ್ನು ಒಳಗೊಂಡಿದೆ? ನಿಜಕ್ಕೂ ಇದು ಬಹುದೊಡ್ಡ ಸವಾಲು ಅಂತಲೇ ಹೇಳ್ಬೋದು. ಏಕೆಂದರೆ ನಾನು ಕತೆ ಬರೆಯಬಹುದು, ಲೇಖನ ಬರೆಯಬಹುದು, ಕವನಗಳನ್ನು ಬರೀಬೋದು. ಆದರೆ ಅದನ್ನು ಜನಕ್ಕೆ ತಲುಪಿಸುವ ಮಾಧ್ಯಮ ಇದೆಯಲ್ಲ, ಅದು ತುಂಬ ದೊಡ್ಡ ಕೆಲಸವನ್ನು ಮಾಡುತ್ತೆ. ಆ ಮಾಧ್ಯಮವನ್ನು ತಲುಪುವುದು ದೊಡ್ಡ ಸವಾಲು. ಯಾಕೆಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಬರ್ಕೊಂಡಿರ್ತಾರೆ, ಹೇಗೆ ತಲುಪಿಸ್ಬೇಕು ಅಂತ. ಆ ದೃಷ್ಟಿನಲ್ಲಿ ನಾನು ತುಂಬ ಅದೃಷ್ಟವಂತಿ ಅಂತ ಹೇಳ್ಬೋದು. ಮೈಸೂರಿನ ಆಂದೋಲನ ಪತ್ರಿಕೆಯವರು ನನಗೆ ಬ್ಯಾಂಕರ್ಸ್ ಡೈರಿಯನ್ನು ಬರೀಲಿಕ್ಕೆ ತುಂಬ ಸಹಾಯ ಮಾಡಿದರು, ಪ್ರೋತ್ಸಾಹ ಕೊಟ್ಟಿದ್ದು ಅವರೇನೆ. ಪ್ರತಿ ತಿಂಗಳು ಒಂದು ಬ್ಯಾಂಕರ್ಸ್ ಡೈರಿ ಬರ್ತಾ ಇತ್ತು. ಬ್ಯಾಂಕರ್ಸ್ ಡೈರಿ ಅಂದರೆ ನನ್ನ ಮತ್ತು ಗ್ರಾಹಕರ ನಡುವಿನ ಅನುಬಂಧ ಮತ್ತು ಅನುಭವ, ಅದನ್ನು ಹಂಚಿಕೊಳ್ಳುವ ಪ್ರಯತ್ನ. ಏಕೆಂದರೆ ನಾನು ಬ್ಯಾಂಕರ್ ಆಗಿದ್ರೂ ಕೂಡ, ಆಂಕರ್ ಆಗಿದ್ರೂ ಕೂಡ ನನ್ನೊಳಗೊಂದು ಸಾಹಿತಿ ಇದ್ದಿತ್ತು. ಆ ಸಾಹಿತಿಯ ಕಣ್ಣು ತೆರೆದಾಗ ನಮ್ಮ ನಡುವಿನ ಮಾತುಕತೆಗಳು ಸಾಹಿತ್ಯಕ್ಕೆ ಹೇಗೆ ಪೂರಕವಾಗುತ್ತೆ, ಅಥವಾ ಈ ಒಂದು ಘಟನೆಯನ್ನು ನಾನು ಅತ್ಯಂತ ಆಪ್ತವಾಗಿ ನಾನೊಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ನೋಡಿದ್ರೆ ಹೇಗಿರುತ್ತೆ ಅನ್ನೋ ಥರನೇ ಮಾಡಿದ್ದು. ಅಂದರೆ ಸಾಹಿತ್ಯಕ್ಕೋಸ್ಕರ ಅವರ ಜೊತೆ ಚರ್ಚೆ ಅಲ್ಲ, ಆ ಚರ್ಚೆಗಳು ಸಾಹಿತ್ಯವಾಗಿ ರೂಪುಗೊಳ್ತಾ ಹೋಯಿತು. ಒಂದು 32-33 ಲೇಖನಗಳು ಪ್ರತಿ ತಿಂಗಳು ಬರ್ತಾಯಿತ್ತು. ಬಂದ ಮೇಲೆ ಒಂದು ಕೃತಿ ಆಯಿತು. ಈಗಲೂ ಕೂಡ ಪ್ರತಿ ತಿಂಗಳ ಕೊನೆಯ ಭಾನುವಾರ ಬ್ಯಾಂಕರ್ಸ್ ಡೈರಿ ಬರ್ತಾ ಇದೆ. ಆಂದೋಲನ ಪತ್ರಿಕೆ ಕೋವಿಡ್ ಟೈಮ್ನಲ್ಲಿ ಸ್ಪೆಷಲ್ ಎಡಿಷನ್ ನಿಲ್ಲಿಸಿದ ಮೇಲೆ ದಿ ನ್ಯೂಸ್ ಸ್ನ್ಯಾಪ್ ಅಂತ ಹೇಳಿ ಮಂಡ್ಯದ ಆನ್ಲೈನ್ ಪತ್ರಿಕೆ, ಅಲ್ಲಿಗೆ ಬರೀತಾ ಇದ್ದೀನಿ. ವಿಶ್ವವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ, ಪ್ರಜಾವಾಣಿ ಎಲ್ಲ ಕಡೆಗೂ ನಾನು ನನ್ನ ಲೇಖನಗಳನ್ನು ಕೊಟ್ಟಿದ್ದೆ. ಅವರು ತುಂಬ ಪ್ರೀತಿಯಿಂದ ಪ್ರಕಟಿಸಿದ್ದಾರೆ. ಎಲ್ಲರಿಗೂ ನಾನು ನಿಜಕ್ಕೂ ಈ ಮೂಲಕ ಧನ್ಯವಾದ ಹೇಳಬೇಕು. ಇಷ್ಟು ಜೊತೆಗೆ ಪುಸ್ತಕ ಪ್ರಕಟಣೆ ಇದೆಯಲ್ಲ, ಬಹುದೊಡ್ಡ ಸವಾಲಿನ ಕೆಲಸ. ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಯಾಕೆಂದ್ರೆ ತುಂಬಾ ಜನ ಪ್ರಯತ್ನ ಪಟ್ಟು ಅಲ್ಲೆಲ್ಲೋ ಒಂದು ಕಡೆ ಸ್ಟಕ್ ಆಗಿಬಿಡ್ತಾರೆ. ಆದ್ರೆ ನಿಮ್ಮದು 11 ಕೃತಿಗಳು ಜನರಿಗೆ ತಲುಪಿವೆ, ಅದ್ರ ಬಗ್ಗೆ ಹೇಳಿ. ಅದರಲ್ಲಿ ಬಹುತೇಕ ಕೃತಿಗಳನ್ನು ಪ್ರಕಟಿಸಿರುವರು ಮಂಡ್ಯದ ಐಡಿಯಲ್ ಪಬ್ಲಿಕೇಶನ್ನ ಶಿವಪ್ರಕಾಶ್ ಅವರು. ಒಂಥರ ಸೋದರತ್ವದ ಭಾವದಿಂದ ಆರಂಭ ಮಾಡಿದ್ರು, ಕೃತಿಯನ್ನು ಪ್ರಕಟಿಸ್ತೀನಿ ಅಂತ. ಕಂಟಿನ್ಯೂಸ್ ಆಗಿ ಪ್ರಕಟಿಸ್ತಾನೇ ಬಂದಿದ್ದಾರೆ. ನೀವು ಯಾವ ಕೃತಿ ಬರೆದ್ರೂ ನಾನು ಪ್ರಕಟಿಸ್ತೀನಿ ಅನ್ನುವಂಥ ಒಂದು ಧೈರ್ಯವನ್ನು ಕೊಟ್ಟಿದ್ದಾರಲ್ಲ, ಅದು ನನಗೆ ಬರೀಲಿಕ್ಕೆ ಧೈರ್ಯ. ಇಲ್ಲಾಂದ್ರೆ ಏನು, ನಾನು ಬರೆದ್ಬಿಟ್ಟು ಎಲ್ಲೋ ಮೂಲೆಯಲ್ಲಿ ಉಳ್ಕೊಂಡು ಬಿಡುತ್ತೆ ಅನ್ನುವಂಥದ್ದಿಲ್ಲ. ಪ್ರತಿ ವರ್ಷ ಒಂದು ಕೃತಿಯನ್ನು, 1-2 ಕೃತಿಯನ್ನು ತರ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಐಡಿಯಲ್ ಪಬ್ಲಿಕೇಶನ್ ಅಂತಲೇ ಹೇಳ್ಬೋದು. ಅನೇಕ ವಿಷಯಗಳು ಒಂದು ರೀತಿ ಕಣ್ತೆರೆಸೋ ಹಾಗೆ ಇದ್ವು ಮೇಡಮ್. ಈ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ನೀವು ನೋಡುವಾಗ ಹಬ್ಬ ಹರಿದಿನಗಳ ಆಚರಣೆ, ಅವತ್ತಿನ ಊಟ, ಇದೆಲ್ಲದರಲ್ಲೂ ಒಂದು ವಿಜ್ಞಾನ ಇದೆ. ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುವ, ಗೌರವಿಸಬೇಕಾಗಿರುವ ಅಂಶಗಳಿದ್ದಾವೆ. ಆ ಬಗ್ಗೆ ಬ್ರೀಫ್ ಆಗಿ ಹೇಳೋದಾದ್ರೆ ಏನು ಗೊತ್ತಾ, ಅಡುಗೆ ಮನೆಯೇ ಔಷಧಾಲಯ, ಆಹಾರವೇ ಔಷಧ ಅನ್ನುವುದು ನಮ್ಮ ಭಾರತೀಯ ಸಂಸ್ಕೃತಿ. ಏಕೆಂದರೆ ನಾವು ಭಾರತದ ಅಡುಗೆಗಳಲ್ಲಿ ಬಳಸುವಂಥ ಎಲ್ಲ ಸಾಂಬಾರು ಪದಾರ್ಥಗಳೇನಿದೆ ಅದು ಪೂರ ಔಷಧವೇ. ಸುಮ್ಮನೆ ತಗೊಳ್ಳಿ, ಒಂದು ಸಾಸಿವೆ ನೋವು ನಿವಾರಕ ಇರಬಹುದು, ಮೆಂತ್ಯ ತಂಪಿರಬಹುದು, ಚಕ್ಕೆ ಕೊಬ್ಬನ್ನು ಕರಗಿಸುವಂಥದ್ದು. ಹೀಗೆ ಒಂದು ಸಣ್ಣ ಉದಾಹರಣೆ ಹೇಳಿದ್ ನಾನು. ನಾವು ಮಾಡುವ ಎಲ್ಲ ಅಡುಗೆಗಳಲ್ಲೂ ನಮ್ಮ ಆರೋಗ್ಯದ ಹಿನ್ನೆಲೆಯಲ್ಲೇ ಇರುವಂಥದ್ದು. ಹಾಗಾಗಿ ಅಡುಗೆ ಮಾಡುವುದು ಎಷ್ಟು ಮುಖ್ಯವೋ ಅದನ್ನು ಪ್ರೆಸೆಂಟ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಗಾರ್ನಿಶಿಂಗು ಅಂದರೆ ಏನು ಗೊತ್ತಾ, ನಾನು ಪಂಚೇಂದ್ರಿಯದ ಬಗ್ಗೆ ಹೇಳಿದ್ನಲ್ಲ, ದೇವಸ್ಥಾನ, ಇಲ್ಲೂ ಅಷ್ಟೇ
ನೋಡಿದ ಕೂಡಲೇ ಅಟ್ರಾಕ್ಟ್ ಆಗಬೇಕು, ಪರಿಮಳ ಘಮ್ಮಂತ ಹಾನ್ಬೇಕು, ಆವಾಗಲೇ ಲಾವಾರಸ ಉತ್ಪತ್ತಿಯಾಗುವಂಥದ್ದು. ಹೀಗೆ ನಾವು ಪ್ರೆಸೆಂಟ್ ಮಾಡಿ ಕೊಟ್ಟಾಗ ತಿನ್ನುವವರಿಗೆ ಕೂಡ ಬಹಳ ಇಷ್ಟಪಟ್ಟು ತಿಂತಾರೆ. ಇದರೊಟ್ಟಿಗೆ ನಾವು ಮಾಡುವಾಗ ತಿನ್ನುವವರ ಆರೋಗ್ಯ ಚೆನ್ನಾಗಿರಬೇಕು, ತಿನ್ನುವವರು ಸಂತೋಷವಾಗಿ ತಿನ್ನಬೇಕು ಅನ್ನುವಂಥ ಭಾವವನ್ನು ಯಾವಾಗ ಇಟ್ಕೊಂಡು ಅಡುಗೆ ಮಾಡ್ತೀವಿ ಆಗ ರುಚಿಕಟ್ಟಾಗೂ ಆಗುತ್ತೆ ಮತ್ತು ಅವ್ರ ಮೈಗೆ ಹಿಡಿಯುತ್ತೆ. ಈಗ ಕೈಗುಣ ಅಂತೀವಿ ಅಲ್ವಾ? ಕೈಗುಣ ಅಂದರೆ ಏನು? ಮಾಡುವವರ ಮನಸ್ಥಿತಿ. ಮನಸ್ಥಿತಿ ಸಂತೋಷವಾಗಿದ್ದು ನಾವು ಮಾಡೋದೆಲ್ಲನೂ ಭಗವಂತನಿಗೆ ಸಮರ್ಪಣೆ, ನಾವು ಮಾಡುವುದು ನಾವು ತಿಂದವರಿಗೆ ತುಂಬ ಒಳ್ಳೆಯದಾಗಬೇಕು, ಆರೋಗ್ಯವಂತರಾಗಿ ಇರಬೇಕು ಅನ್ನುವಂಥದ್ದು ಮಾಡಿದಾಗ ಆಹಾರ ರುಚಿಕಟ್ಟಿನ ಜೊತೆಗೆ ಔಷಧ ಕೂಡ ಆಗುತ್ತೆ. ನೀವು ಹೇಳಿದ್ರಲ್ಲ ಹಬ್ಬ ಹರಿದಿನಗಳ ಬಗ್ಗೆ, ಹಬ್ಬಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾಕೆ ಅಷ್ಟೊಂದು ಮುಖ್ಯ ಆಗತ್ತೆ ಅಂತ ಹೇಳಿದರೆ ಬಾಂಧವ್ಯವನ್ನು ಒಟ್ಟುಗೂಡಿಸುವಂಥದ್ದು. ಹಬ್ಬ ಹರಿದಿನಗಳಲ್ಲಿ ತುಂಬ ಜನ ನಾವೆಲ್ಲ ನೆಂಟರು ಸೇರ್ತೀವಿ. ಹಬ್ಬ ಹರಿದಿನಗಳು ಬಾಂಧವ್ಯ ವೃದ್ಧಿಯ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಮುಂದಿನ ತಲೆಮಾರಿಗೆ ತಗೊಂಡು ಹೋಗುವಂಥದ್ದು. ಈ ಚಿತ್ರದಲ್ಲಿ ಬರ್ತಾ ಇದೆಯಲ್ಲ ಬೊಂಬೆ ಹಬ್ಬ ನವರಾತ್ರಿಯಲ್ಲಿ. ಸೊ ಬೊಂಬೆಗಳನ್ನು ನಾವು ಯಾಕೆ ಇಡ್ತೀವಿ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಬರೀ ಯಾವುದೇ ಒಂದು ಹಬ್ಬ ಆಚರಣೆ ಮಾಡುವಾಗ ಅದರ ಹಿನ್ನೆಲೆ ಕೂಡ ತಿಳ್ಕೊಳ್ಬೇಕು. ರಾಜ ಪ್ರತ್ಯಕ್ಷ ದೈವ ಅಂತ ಹೇಳ್ತಾರಲ್ಲ, ರಾಜ ನಮಗೆ ಪ್ರತ್ಯಕ್ಷವಾಗಿ ದೈವ ಆಗಿದ್ದ ಅವಾಗ. ಈಗ ರಾಜರಿಲ್ಲ, ಹಾಗಾಗಿ ರಾಜರ ಪ್ರತಿಮೆಯನ್ನು ಇಡ್ತೀವಿ. ಬೊಂಬೆಗಳು ನಮ್ಮ ಬದುಕಿನ ಅನೇಕ ಸಂಗತಿಗಳನ್ನು ಪ್ರತಿಬಿಂಬಿಸುವುದು ಮತ್ತು ನಮ್ಮ ಅಭಿವ್ಯಕ್ತಿಗೆ ಒಂದು ಮಾಧ್ಯಮ. ಅಭಿವ್ಯಕ್ತಿಗೆ ಬೊಂಬೆ ಇಡುವುದು ಮಾಧ್ಯಮ, ಚಿತ್ರಕಲೆಯೂ ಮಾಧ್ಯಮ, ರಂಗೋಲಿಯೂ ಮಾಧ್ಯಮ, ಸಂಗೀತವೂ ಮಾಧ್ಯಮ, ಸಾಹಿತ್ಯವೂ ಮಾಧ್ಯಮ. ಹಾಗಾಗಿ ನಮ್ಮ ಅಭಿವ್ಯಕ್ತಿ ಬೇರೆ ಬೇರೆ ರೂಪಗಳಲ್ಲಿ ಹೊಮ್ಮುವುದಕ್ಕೆ ಇವೆಲ್ಲ ಕಾರಣ ಆಗುತ್ತೆ. ಮತ್ತು ನಮ್ಮ ಹಬ್ಬಗಳು ಯಾವ ಕಾಲದಲ್ಲಿ ಯಾವ ಯಾವ ಊಟವನ್ನ ಮಾಡಬೇಕು ಅಂತ ನಿಗದಿ ಮಾಡಿದೆ. ರಾಮನವಮಿ ತಗೊಳ್ಳಿ, ರಾಮನವಮಿನಲ್ಲಿ ನಾವು ಏನ್ ಮಾಡ್ತೀವಿ? ಕೋಸಂಬರಿ ಮಾಡ್ತೀವಿ, ಪಾನಕ ಮಾಡ್ತೀವಿ ಅಲ್ವಾ? ಯಾತಕ್ಕಾಗಿ ಅದನ್ನ ನಿಗದಿ ಮಾಡಿದ್ದಾರೆ ನಮ್ಮ ಹಿರಿಯರು. ರಾಮನವಮಿ ಪೀಕ್ ಸಮ್ಮರು, ಉಷ್ಣ ತುಂಬಾ ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ಪಾನಕ ಮತ್ತು ಹೆಸರುಬೇಳೆಯ ಕೋಸಂಬರಿ ದೇಹವನ್ನು ತಂಪಾಗಿ ಇಡುತ್ತೆ ಅನ್ನುವಂಥದ್ದು. ಸಂಕ್ರಾಂತಿಗೆ ನಾವು ಯಾಕೆ ಎಳ್ಳನ್ನು ಬೀರ್ತೀವಿ? ಎಳ್ಳನ್ನು ಬೀರುವಾಗ ಆ ಡಿಸೆಂಬರು ಜನವರಿ ತಿಂಗಳಲ್ಲಿ ಚರ್ಮ ಶುಷ್ಕವಾಗಿಬಿಟ್ಟಿರುತ್ತೆ ಚಳಿಗೆ, ಶಿಶಿರ ಋತು. ನೋಡಿದಿರಲ್ಲ ಗಿಡದ ಎಲ್ಲ ಎಲೆಗಳು ಉದುರು ಹೋಗ್ಬಿಟ್ಟು ಹೇಗಿರುತ್ತೆ ಅಂತ. ನಮ್ಮ ದೇಹ ಕೂಡ ಅಷ್ಟೇ ಶುಷ್ಕವಾಗಿರುತ್ತೆ. ಆಗ ಕಡಲೆ ಬೇಳೆ ಇರಬಹುದು, ಕೊಬ್ಬರಿ ಇರಬಹುದು, ಬೆಲ್ಲ ಇರಬಹುದು, ನಮ್ಮ ಚರ್ಮದ ತೈಲವನ್ನ ಇಂಪ್ರೂವ್ ಮಾಡಿ ಶುಷ್ಕತೆಯನ್ನು ಕಡಿಮೆ ಮಾಡುತ್ತೆ. ಅಂದ್ರೆ ಆಹಾರ ಮತ್ತು ಆರೋಗ್ಯ ಹೇಗೆ ಸಮ್ಮಿಳಿತವಾಗಿದೆ ಅನ್ನುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಹೆಗ್ಗಳಿಕೆ. ಇಂಥ ಅನೇಕ ಉದಾಹರಣೆಗಳಿದೆ. ಉಂಡು ಉಗಾದಿ ಮಿಂದು ದೀಪಾವಳಿ ಅಂತಾರಲ್ಲ, ದೀಪಾವಳಿ ಮೀಯೋದು ಕೂಡ ಇದೇ ಕಾರಣಕ್ಕಾಗಿ, ಏಕೆಂದ್ರೆ ಚರ್ಮದ ರಕ್ಷಣೆಗಾಗಿ ಅಂತ ಹೇಳಿ. ಅದೇ ರೀತಿ ಈ ಮೂಗು ಚುಚ್ಚಿಸೋದು, ಕಿವಿ ಚುಚ್ಚಿಸೋದು, ತಾಳಿ, ಕಾಲುಂಗುರ, ಅಕ್ಯುಪ್ರೆಷರ್, ಈ ತರದ ಅನೇಕ ವಿಜ್ಞಾನದ ಅಂಶಗಳು ಮಿಳಿತವಾಗಿವೆ. ಆ ಬಗ್ಗೆ ತಿಳಿಸ್ತೀರಿ? ಅದೇ ನಾನು ನಿಮ್ಮೊಂದಿಗೆ ಆಫ್ ದ ರೆಕಾರ್ಡ್ ಇದನ್ನೇ ಎಲ್ಲ ಚರ್ಚೆ ಮಾಡಿದ್ದು. ಯಾಕೆಂದ್ರೆ ನಮ್ಮ ಸಂಸ್ಕೃತಿಯ ಹಿರಿಮೆ ಅಂಥದ್ದು. ಈಗ ಪಾಶ್ಚಾತ್ಯರು ನಮ್ಮನ್ನು ನೋಡಿ ಯೋಗವನ್ನ ಕಲಿತಾ ಇದ್ದಾರೆ, ನಮ್ಮನ್ನು ನೋಡಿ ಕಿವಿಯನ್ನ ಚುಚ್ಚಿಸ್ಕೊಳ್ತಿದ್ದಾರೆ, ನಮ್ಮನ್ನು ನೋಡಿ ಬಳೆಯನ್ನ ಹಾಕ್ತಾ ಇದ್ದಾರೆ. 3 ಪಾಸಿಟಿವ್ ಮೆಟಲ್ಸ್, ಚಿನ್ನ, ಬೆಳ್ಳಿ ಮತ್ತು ತಾಮ್ರ. ಈ 3 ಪಾಸಿಟಿವ್ ಮೆಟಲ್ಸು ನಮಗೆ ಆರೋಗ್ಯದಾಯಕ. ಹಾಗಾಗಿ ನಾವು ಅದನ್ನು ಹೆಚ್ಚು ಬಳಸಬೇಕು ಅನ್ನಂತ ಹೇಳುವಂಥದ್ದು. ಆಕ್ಯುಪ್ರೆಷರ್ ಯಾಕೆ ಅಂತ ಹೇಳಿದರೆ, ಈ ಕತ್ತಿನ ಸರ ಹಿಂಗೆ ಮಸಾಜ್ ಆಗ್ತಾ ಇದ್ರೆ ಕತ್ತಿನ ನರಗಳು ಇಡೀ ದೇಹದ ನರ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ನಡೆಸೋದಕ್ಕೆ ಸಹಾಯಕಾರಿ. ಹಾಗಾಗಿ ಇಡಬೇಕು. ಗಂಡಸರಿಗೆ ತಾಳಿ ಹಾಕೋದಿಲ್ಲ, ಹೆಂಗಸರಿಗೆ ಯಾಕೆ ತಾಳಿ ಹಾಕ್ತಾರೆ ಅಂದರೆ ಎಮೋಷನ್ಸ್ ಜಾಸ್ತಿ ಹೆಣ್ಣು ಮಕ್ಕಳಿಗೆ. ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ತಾಳಿಯನ್ನು ಹಾಕುವಂಥದ್ದು. ಗಂಡು ಮಕ್ಕಳು ಗೆಜ್ಜೆ ಹಾಕಲ್ಲ, ಹೆಣ್ಣು ಮಕ್ಕಳು ಗೆಜ್ಜೆ ಹಾಕ್ತಾರೆ. ಆ ಗೆಜ್ಜೆ ಎಲ್ಲಿ ತಾಕತ್ತೆ ಅದು ಓವರೀಸ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿದೆ. ಸೊ ಆ ಮಸಾಜ್ ಆಗ್ತಾ ಇದ್ದರೆ ಓವರೀಸ್ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ಹಾಗಾಗಿ ಗಂಡು ಮಕ್ಕಳಿಗೆ ಹಾಕಲ್ಲ. ಕಾಲುಂಗ್ರ ಹೆಣ್ಮಕ್ಳು ಹಾಕ್ತಾರೆ, ಗಂಡು ಮಕ್ಕಳು ಹಾಕಲ್ಲ. ಯಾಕೆಂದರೆ ಆ ಕಾಲಿನ 2ನೇ ಹೆಬ್ಬೆರಳ ಪಕ್ಕದ ನಾವು ಕಾಲುಂಗ್ರ ಹಾಕುವ ಬೆರಳಿನ ಆ ನರ ಏನಿದೆ ಅದು ಗರ್ಭಕೋಶಕ್ಕೆ ಸಂಬಂಧಪಟ್ಟದ್ದು. ಹೀಗಾಗಿ ಆದರೆ ಈ ಕಿವಿ ಚುಚ್ಚಿಸುವುದು ಗಂಡು ಮಕ್ಕಳಿಗೂ ಉಂಟು, ಹೆಣ್ಣು ಮಕ್ಕಳಿಗೂ ಉಂಟು. ಯಾಕೆಂದರೆ ನಮ್ಮ ಗ್ರಂಥಿಗಳೇನಿದೆ ಅದು ಹೆಚ್ಚು ಆಕ್ಟಿವ್ ಆಗಬೇಕಾದ್ರೆ, ಪಿಚ್ಯುಟರಿ ಗ್ರಂಥಿ ಇರ್ಬೋದು, ಅದು ಆಕ್ಟಿವ್ ಆಗಬೇಕಾದ್ರೆ ಇಲ್ಲಿ ಚುಚ್ಚಬೇಕು. ಇವೆಲ್ಲ ಆಕ್ಯುಪ್ರೆಷರ್ ಆದರೆ ಇದು ಆಕ್ಯುಪಂಕ್ಚರ್. ಈ ಆಕ್ಯುಪಂಕ್ಚರ್ ಇಂದ ಇಡೀ ದೇಹದ ಎಲ್ಲ ಗ್ರಂಥಿಗಳು ಸುವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುತ್ತೆ, ನಮ್ಮ ಆರೋಗ್ಯ ವೃದ್ಧಿಸುತ್ತೆ ಅಂತ. ಅಂದರೆ ಈ ಥರ ಅನೇಕ ವಿಚಾರಗಳಿದೆ. ಈ ಅನೇಕ ವಿಚಾರಗಳು ನಮಗೆ ವೈಜ್ಞಾನಿಕ ತಳಹದಿ ಮೇಲೆ ಬಂದಿದ್ದರೂ ಕೂಡ ನಾವು ಧರ್ಮದ ಹೆಸರಿನಲ್ಲಿ ಮಕ್ಕಳಿಗೆ ಹೇಳಿದ್ರಿಂದ ಅದನ್ನು ಆಚರಿಸ್ತಿಲ್ಲ. ಅದೇ ಇದನ್ನು ನಿಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ವೈಜ್ಞಾನಿಕವಾಗಿ ಹೇಗೆ ಪ್ರಸ್ತುತವಾಗತ್ತೆ ಅಂತ ಹೇಳಿದರೆ ಖಂಡಿತ ಈ ಜನ್ರೇಷನ್ ಕೂಡ ಕೇಳೇ ಕೇಳುತ್ತೆ.
ಅದಕ್ಕೆ ಕುವೆಂಪು ಒಂದು ಕಡೆ ಹೇಳ್ತಾರೆ, ವಿದ್ಯಾರ್ಥಿಗಳು ಮಕ್ಕಳು ಭತ್ತ ತುಂಬುವ ಚೀಲಗಳಾಗಬಾರ್ದು, ಭತ್ತ ಬೆಳೆಯುವಂಥ ಗದ್ದೆಗಳಾಗಬೇಕು ಅಂತ. ಅಂದರೆ ಗದ್ದೆ ಅದರ ಪೊಟೆನ್ಷಿಯಲ್ ಇದೆ, ನಾವು ಅದನ್ನು ಬೆಳಿಬೇಕು. ನಾವು ಏನು ಮಾಡ್ತೀವಿ, ನಮ್ಮ ಎಜುಕೇಷನ್ ಏನಾಗಿದೆ ಅಂದರೆ ಭತ್ತ ತುಂಬೋ ಚೀಲ, ಎಲ್ಲ ವಿಷಯಗಳನ್ನು ಒಂದು ಬ್ಯಾಗ್ನಲ್ಲಿ ಹಾಕಿ ಕಟ್ಟಿಡ್ತಿದ್ವಿ. ನಾವು ಆ ಥರ ಚೀಲಗಳಾಗ್ಬಿಟ್ಟಿದ್ವಿ, ಅದಾಗಬಾರ್ದು. ಗಾಂಧೀಜಿನೂ ಒಂದು ಕಡೆ ಅದನ್ನೇ ಎಲ್ಲ ಹೇಳೋದು, ಬೆಳಕು ಎಲ್ಲಿಂದ ಬಂದರೂ ಸರಿಯೇ, ನಾವು ನಿಂತ ನೆಲ ಕುಸಿಯುವಂತಿರಬಾರದು ಅಂತ. ಎಲ್ಲ ಕಡೆಯಿಂದ ಬಂದ ಜ್ಞಾನವನ್ನು ನಾವು ತೆಗೆದುಕೊಳ್ಳೋಣ, ಆದರೆ ನಮ್ಮ ಸಂಸ್ಕೃತಿಯ ಬೇರೇನಿದೆ ಅದನ್ನು ಉಳಿಸ್ಕೊಳ್ತಾ ಹೋಗಬೇಕು. ಓಕೆ ಓಕೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿದ್ವಿ ಅಲ್ವಾ? ಬಹುಶಃ ಒಬ್ಬ ಯೂನಿವರ್ಸಿಟಿ ಜೊತೆ ಕೂತ್ಕೊಂಡು ಮಾತಾಡಿದ ಹಾಗಿದೆ. ಅಂದ್ರೆ ನೀವು ಯಾವ್ಯಾವ ವಿಷಯಗಳನ್ನ ಅಧ್ಯಯನ ಮಾಡಿದ್ದೀರೋ ಅದನ್ನ ಬಹಳ ಆಳವಾಗಿ ಅಧ್ಯಯನ ಮಾಡಿದ್ದೀರಿ ಅನ್ನೋದು ಗೊತ್ತಾಗ್ತಾ ಇದೆ. ನಿಮ್ಮ ಕೃತಿಗಳಿಂದ ಒಂದಷ್ಟು ಅಂಶಗಳನ್ನು ವೀಕ್ಷಕರಿಗೆ ನಾವು ನೇರವಾಗಿ ಪ್ರಸ್ತುತಪಡಿಸೋದಾದ್ರೆ ನಿಮ್ಮ ಕಾವ್ಯ ವಾಚನವನ್ನು ವೀಕ್ಷಕರು ಕಾಣೋದಕ್ಕೆ ಸಿಗೋ ಹಾಗೆ. ಖಂಡಿತ. ತುಂಬ ದೊಡ್ಡ ಕವನಗಳನ್ನು ಬರೀಬಹುದು, ತುಂಬ ಚಿಕ್ಕ ಕವನಗಳನ್ನು ಬರೀಬಹುದು. ಆದರೆ ನಾವು ಬರೆದದ್ದು ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅನ್ನುವುದು ಬಹಳ ಮುಖ್ಯ ಆಗುತ್ತೆ. 3 ಸಾಲಿನ ಒಂದು ಕವನ ಫಸ್ಟ್ ಓದ್ತೀನಿ. ಒರೆಗಲ್ಲು. ಒರೆಗಲ್ಲಿಗೆ ಸಿಲುಕುವ ತನಕ ಎಲ್ಲವೂ ಅಸಲಿಯೇ. ಇದಕ್ಕಿಂತ ದೊಡ್ಡದಾಗಿ ಹೇಳೋ ಅವಶ್ಯಕತೆ ಏನಿಲ್ಲ ಅನ್ಸುತ್ತೆ. ಎಲ್ಲರೂ ಅಂದ್ಕೊಂಡಿದ್ದೀವಿ ನಾವು ಸಾಚಗಳು, ನಾವು ಪರ್ಫೆಕ್ಟು, ನಾವೇ ಸರಿ ಎಲ್ಲ. ಆದರೆ ಅದು ಗೊತ್ತಾಗೋದು ಯಾವಾಗ? ಅಸಲಿನ ನಕಲಿಯೋ ಒರೆಗಲ್ಲು ಬಂದಾಗ. ಕಾಲ ಅನ್ನುವಂಥ ಒರೆಗಲ್ಲಿದೆಯಲ್ಲ, ಅದು ಅಸಲಿ ಯಾವುದು ನಕಲಿ ಯಾವುದು ಅನ್ನುವುದನ್ನು ಹೇಳ್ತಾ ಹೋಗುತ್ತೆ. ಈ ಥರ ಪುಟ್ಟ ಪುಟ್ಟ ಕವನಗಳನ್ನು ನಾನು ಪ್ರತಿದಿನ ಬರೀತಿದ್ದೆ. ಶುಭ ನುಡಿ ಅಂತ ದೊಡ್ಡ ಕವನವನ್ನು ಆಮೇಲೆ ಓದ್ತೇನೆ. ಅದು ಯಾಕೋ ಏನೋ ನನಗೆ ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ ನೀನು ಮಹಿಳಾ ಸ್ತ್ರೀವಾದಿ ಇರ್ಬೋದು ಅಂತ. ನಾನು ಸ್ತ್ರೀವಾದಿ ಪುರುಷವಾದಿ ಯಾವುದೂ ಅಲ್ಲ. ಏಕೆಂದರೆ ಬದುಕಿನ 2 ಬಂಡಿ ನಡಿಬೇಕಾದ್ರೆ 2 ಚಕ್ರನೂ ಅಷ್ಟೇ ಇಂಪಾರ್ಟೆಂಟು, 2 ಎತ್ತು ಅಷ್ಟೇ ಇಂಪಾರ್ಟೆಂಟು. ಹೆಣ್ಮಕ್ಳು ಗಂಡ್ಮಕ್ಳು ಅಂತಿಲ್ಲ, ಪರಸ್ಪರ ಸಹಕಾರವೇ ಸಂಸಾರವನ್ನು ಬದುಕನ್ನು ನಡೆಸಲಿಕ್ಕೆ ಸಾಧ್ಯ. ಹೆಣ್ಣು ಮಕ್ಕಳು ಗ್ರೇಟು, ಗಂಡು ಮಕ್ಕಳು ಗ್ರೇಟ್ ಯಾವುದೂ ಅಲ್ಲ, ಎಲ್ಲ ಒಂದೇನೇನೆ. ಆತ್ಮ ಒಂದೇ ಕಾಣ ರಾಮನಾಥ ಅಂತ ಹೇಳ್ತಾನಲ್ಲ, ಎಲ್ಲ ಒಂದೇನೇನೆ. ದೇಹ ರಚನೆಯಲ್ಲಿ ವ್ಯತ್ಯಾಸ ಇರ್ಬೋದು ಅಷ್ಟೇನೆ. ಹಾಗಾಗಿ ಆದರೆ ಅದು ಯಾಕೋ ಹೆಣ್ಣು ಮಕ್ಕಳ ನೋವು ನನ್ನನ್ನು ಹೆಚ್ಚು ಕಾಡುತ್ತೆ. ಈಗ ಬ್ಯಾಂಕರ್ಸ್ ಡೈರಿ ಬರೆಯುವಾಗಲೂ ಬಹುತೇಕ ಹೆಣ್ಣು ಮಕ್ಕಳದಿದೆ. ಅವರು ಬಂದು ಕಷ್ಟ ಹೇಳ್ಕೊಂಡಾಗ ಆ ಕ್ಷಣದಲ್ಲಿ ನನ್ನ ಕಣ್ಣಲ್ಲಿ ನೀರು ಜಿನ್ಗುತ್ತೆ. ಅವ್ರ ಕಣ್ಣನ್ನ ರಿಫ್ಲೆಕ್ಷನ್ ನಾನಾಗಿರ್ತೀನಿ. ಅದರಿಂದನೇ ನನಗೆ ಬ್ಯಾಂಕರ್ಸ್ ಡೈರಿ ಬರೀಲಿಕ್ಕೆ ಸಾಧ್ಯ ಆಗಿದ್ದು. ಅಂದರೆ ಸಹೃದಯತೆ, ಸೃಜನಶೀಲತೆ ಎರಡೂ ಒಟ್ಟುಗೂಡಿದ್ರೆ ಮಾತ್ರ ಸಾಹಿತ್ಯ ಆಗಲಿಕ್ಕೆ ಸಾಧ್ಯ ಅಂತ ಕಾಣಿಸುತ್ತೆ. ಹಾಗಾಗಿ ಪ್ರತಿದಿನ ಸಮನ್ವಯ ಸಮಿತಿ ಅಂತ ಹೇಳಿ ಒಂದು SBI ಕನ್ನಡ ಸಂಘಗಳಿದೆ, ಅದು ಕೂಡ ನನಗೆ ಬಹಳ ಸಪೋರ್ಟ್ ಮಾಡಿದೆ ಈ ನಿಟ್ಟಿನಲ್ಲಿ. ವಾಟ್ಸಪ್ ಗ್ರೂಪ್ಗಳು ಮಾಡಿಕೊಂಡು ಪ್ರತಿದಿನ ಒಂದು ಶುಭ ನುಡಿ ಬರೀತಿದ್ದೆ. 3 ಸಾಲಿನ ಶುಭ ನುಡಿ. ಇಷ್ಟು ಅದ್ಭುತವಾದ ಪ್ರತಿಕ್ರಿಯೆ ಬಂತು ಅಂದರೆ 500 ಆದಮೇಲೆ ನಿಲ್ಲಿಸಿದ್ಮೇಲೆ ಯಾಕೆ ನಿಲ್ಲಿಸಿದೆ ಅಂತ ಬಹಳಷ್ಟು ಜನ ಕೇಳಿದರು. ಆ ಶುಭ ನುಡಿ ಪುಟ್ಟ ಪುಟ್ಟದಾದ್ರೂ ಸುಮಾರಾಗಿ ಜನಕ್ಕೆ ತಲುಪುತ್ತಲ್ವಾ ಅನ್ನುವ ಕಾರಣಕ್ಕಾಗಿ ಸುಮ್ಮನೆ ಹೇಳ್ತೀನಿ. ಶ್ರಮವಿಲ್ಲದ ದುಡಿಮೆ, ಹದವಿಲ್ಲದ ಅಡುಗೆ ತಪ್ಪಿಸುವುದು ಬಾಳ ರುಚಿಯ ಶುಭಕರಿ. ತುಂಬಿದ ಹೊಟ್ಟೆಯಲ್ಲಿ ಉಪದೇಶ ಸುಲಭ, ಹಸಿವಿನಗ್ನಿಯಲ್ಲಿ ಬೇಯುವುದು ಕಷ್ಟ. ತಾನನುಭವಿಸದೆ ಯಾವ ನೋವೂ ತಿಳಿಯದು ಶುಭಕರಿ. ಉಣುವವಗೆ ಉಳುವ ರೈತನ ಋಣ, ರೈತನಿಗೆ ಮಳೆ ಬಿತ್ತನೆಯ ಋಣ, ಜೀವರಾಶಿಗೆಲ್ಲ ಭೂತಾಯ ಋಣವೇ ಶುಭಕರಿ. ಹೀಗೆ ಪುಟ್ಟ ಪುಟ್ಟ 3 ಸಾಲುಗಳಲ್ಲಿ ಒಂದು ತತ್ವವನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡಿದೆ. 500 ಆದಮೇಲೆ ಶುಭ ನುಡಿ ಅನ್ನುವಂಥ ಕೃತಿ ಕೂಡ ಬಂತು. ನಿಲ್ಲಿಸಬೇಡ ಬರೀ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ನೋಡಬೇಕು, ಹೇಳಿದ್ನಲ್ಲ, ಒಂದು ಒತ್ತಡದ ಜೀವನ ಅನ್ನೋದು ಕೆಲವು ಸತಿ ಸೃಜನಶೀಲತೆಯನ್ನು ಹಾಳು ಮಾಡಿಬಿಡುತ್ತೆ. ಆದರೆ ಅದನ್ನು ಉಳಿಸಿಕೊಳ್ಳುವಂಥ ಜವಾಬ್ದಾರಿ ಕೂಡ ನಮಗಿದೆ. ನಾನು ಹೇಳಿದ್ನಲ್ಲ, ಸ್ತ್ರೀವಾದಿ ನಾನು ಅಲ್ಲ, ಆದ್ರೂ ನನ್ನ ಬಹುತೇಕ ಬರವಣಿಗೆಗಳಲ್ಲಿ ಹೆಣ್ಣು ಮಕ್ಕಳು ಪ್ರಧಾನವಾಗಿರ್ತಾರೆ ಅಂತ. ಸ್ವಾತಂತ್ರ್ಯದ ದಿನ ಅನ್ನೋಂಥ ಒಂದು ಕವನವನ್ನು ಓದ್ತೇನೆ. ಕವನದ ಹೆಸರು ಸ್ವಾತಂತ್ರ್ಯದ ದಿನ. ಅಮ್ಮ ಹೊತ್ತಾಯಿತು, ಮಗಳ ಕೂಗು. ಬಿಳಿ ಪ್ಯಾಂಟು, ಕೇಸರಿ ಟೀ ಶರ್ಟು ಹುಡುಕಿ ಕೊಟ್ಟಿದ್ದಾಯಿತು. ಬಾವುಟ ಏರಿಸುವ ಹೊತ್ತಿಗೆ ಆಫೀಸಿನಲ್ಲಿ ಇರಬೇಕು, ಪತಿಯ ಆತಂಕ. ಬಿಳಿ ಶೂ, ಹಸಿರು ಕೋಟು ತೊಡಿಸಿ ಕಳಿಸಾಯಿತು. ಏಕೋ ಸುಸ್ತು. ರೂಮಿನೊಳಗೆ ಮಲಗಿದ್ದ ಅತ್ತೆಯ ಸಂಕಟ. ಹಸಿರು ಮೋಸಂಬಿ ರಸ ಲೋಟಕ್ಕೆ, ಅವರ ಬಾಯಿಗೆ. 2 ಗಂಟೆಗೆಲ್ಲ ಅವರು ಮನೆಗೆ ಹಾಜರು. ತಿಂಡಿಗೇನು, ರಜೆಯ ದಿನ, ಊಟದ ವಿಶೇಷಕ್ಕೇನು, ಪ್ರಶ್ನೆಯೇ ತಲೆಯ ಹುಳು. ಕ್ಯಾರೆಟ್,
ತೆಂಗಿನ ತುರಿ, ಸಬ್ಬಸಿಗೆಯ ಘಮ, ಬಿಳಿ ಹಿಟ್ಟಿನ ನಡುವೆ ಕೇಸರಿಯ ಬಿಳಿ ಹಸಿರು ಕಣ್ಣಿಗೆ ತಂಪು. ಕಾದ ತವದ ಮೇಲೆ ಗರಿ ಮಸಾಲೆ ರೊಟ್ಟಿ, ನಾಲಗೆ ಹೊಟ್ಟೆಗೆ ದಿಂಡು. ಹೆಣ್ಣು ಮಕ್ಕಳ ಸ್ವಾತಂತ್ರ್ಯ ದಿನ ಇನ್ನು ಹೇಗೂ. ಓಕೆ, ಯಾವ ಥರದ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ? ಎಲ್ಲರಿಗೂ ಸ್ವಾತಂತ್ರ್ಯ ಹರಣ ಆಗಿಲ್ಲ. ಹೌದು, ಹಳ್ಳಿಗಳಲ್ಲಿ ಈಗಲೂ ಕೂಡ ಅಡುಗೆ ಮನೆಗೆ ಮೀಸಲು ಅನ್ನುವಂಥ ಪರಿಸ್ಥಿತಿ ತುಂಬ ಕಡೆ ಇದೆ. ಆದರೆ ಸಿಟಿಗಳಲ್ಲಿ ಹಾಗಿಲ್ಲ. ಹೆಣ್ಣು ಮಕ್ಕಳ ಜೊತೆಗೆ ಈಗ ದುಡಿಯುವ ಸಂಸ್ಕೃತಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರಿಗೂ ಇರೋದ್ರಿಂದ ಇಬ್ಬರೂ ಸರಿಸಮವಾಗಿ ಅಡುಗೆ ಮನೆಯಲ್ಲೂ ಕೆಲಸ ಮಾಡ್ತಾರೆ ಮತ್ತು ಹೊರಗೂ ಕೆಲಸ ಮಾಡ್ತಾರೆ. ಹಾಗಾಗಿ ತುಂಬ ಕಡೆ ಇಲ್ಲ, ಆದರೂ ಒಂದು 70% ಹೆಣ್ಣು ಮಕ್ಕಳು ಅಡುಗೆ ಮನೆಗೆ ಸೀಮಿತವಾಗಿಬಿಟ್ಟಿದ್ದಾರೆ. ಆದರೆ ಅದನ್ನು ಹೊರತುಪಡಿಸಿ ಕೂಡ ಸಮಾಜದ ಕುಟುಂಬದ ಪ್ರೋತ್ಸಾಹ ಇದ್ದರೆ ಓದಬಹುದು ಮುಂದಕ್ಕೆ ಅನ್ನುವಂಥದ್ದಕ್ಕೆ ತುಂಬ ಜನ ಹೇಳಿದ್ದಾರೆ. ಈ ವಯಸ್ಸಾದಮೇಲೆ 45 ಆದಮೇಲೆ PhD ಮಾಡಿದ್ಯಾ ನೀನು ಅಂತ ಕೇಳಿದಾಗ ಅವ್ರಿಗೆ ಎಷ್ಟೋ ಜನಕ್ಕೆ ಪ್ರೋತ್ಸಾಹ ಆಗಿದೆ, ಮೇಡಮ್ ನಾವು ಮಾಡ್ತೀವಿ ಅಂತ. ಹಾಗೆ ಪ್ರೋತ್ಸಾಹದಾಯಕವಾದ ಒಂದು ಆಲೋಚನೆನ ಅವರ ಮನಸ್ಸಿನಲ್ಲಿ ಬಿತ್ತಿದ್ರೆ ಸಾಕು, ನಾನು ಮಾಡಿದ್ದಕ್ಕೂ ಸಾರ್ಥಕ. ನನಗೆ ಬಹಳ ಹೊತ್ತಿನಿಂದ ಕಾಡ್ತಿರುವ ಪ್ರಶ್ನೆ ಏನಪ್ಪಾ ಅಂದರೆ, ನಿಮ್ಮಂತೆ ನಾವಾಗಬೇಕು ಅಂತ ಆಲೋಚನೆ ಪಡುವವರಿಗೆ, ಕನಸು ಕಾಣುವವರಿಗೆ ನೀವೇನು ಹೇಳ್ತೀರಿ? ಬೆಳಕಿಲ್ಲದ ದಾರಿನಲ್ಲಿ ನಡೀಬಹುದು, ಆದರೆ ಕನಸಿಲ್ಲದ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹಿರಿಯರೊಬ್ಬರು ಹೇಳಿದ್ದಾರೆ. ಕನಸು ಅನ್ನುವಂಥದ್ದು ಬಹು ಎತ್ತರದ್ದು. ನಮಗೆ ಕನಸು ಕಾಣದೇ ಇದ್ರೆ ಯಾವುದೇ ಗುರಿ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಆಕಾಂಕ್ಷೆ ಇರಬೇಕು, ಮಹತ್ವಾಕಾಂಕ್ಷೆ ಇರಬೇಕು, ಆದರೆ ನಡೆಯುವ ದಾರಿ ಕೂಡ ಅಷ್ಟೇ ಇಂಪಾರ್ಟೆಂಟು. ಒಳ್ಳೆಯ ದಾರಿಯಲ್ಲಿ ನಡೆದು ನಮ್ಮ ಸಾಧನೆಯನ್ನು ಸಾಧಿಸಬೇಕು ಅಂದರೆ ಪ್ರಾಪರ್ ಪ್ಲ್ಯಾನಿಂಗ್ ಇರಬೇಕು, ನಾವು ಮಾಡಬೇಕು ಅನ್ನುವಂಥ ಉತ್ಸಾಹ, ಛಲ ಇರಬೇಕು, ಅದಕ್ಕೆ ತಕ್ಕ ಪೂರಕವಾದ ಪ್ರೋತ್ಸಾಹ ಕೂಡ ಇರಬೇಕು, ವಾತಾವರಣ ಕೂಡ ಇರಬೇಕು. ಆದರೆ ಎಂಥ ಸಂದರ್ಭ ಬಂದರೂ ನಾನು ಬಿಟ್ಕೊಡಲ್ಲ ಅನ್ನುವಂಥ ಆತ್ಮವಿಶ್ವಾಸವನ್ನು ರೂಢಿಸ್ಕೊಂಡ್ರೆ ಖಂಡಿತ ಸಾಧ್ಯ. ನೀವು ಕನಸು ಅಂದಿದ್ದಕ್ಕೆ ಹೇಳ್ತೀನಿ, ಎಲ್ಲಿ ನನ್ನ ಕನಸು ಬಲೆ ಕಟ್ಟದು ಅಲ್ಲಿ ಉಲಿಯದು ಹಕ್ಕಿ ಪಕ್ಷಿ, ನಲಿಯದಾಗಸದೆ ಮೇಘ ಕುಣಿಯುವುದು ನವಿಲು ಹೇಗೆ, ಕನಸಿರದ ಜಗದೊಳು ಬಾಳಿರುವುದು ಹೇಗೆ, ಕನಸಿಲ್ಲದ ಸ್ವರ್ಗದೊಳು ನರಕವೇ ತುಳುಕುವುದು. ಅಂದರೆ ಕನಸಿಲ್ಲ ಅಂದರೆ ಸ್ವರ್ಗ ಕೂಡ ನರಕ ಆಗಿಬಿಡುತ್ತೆ ಅನ್ನುವಂಥದ್ದು. ಹಾಗಾಗಿ ಮೊದಲು ಕನಸನ್ನು ಕಾಣಬೇಕು, ಬರೀ ಹಗಲುಗನಸು ಆಗದೆ ಅದನ್ನು ಕಾರ್ಯಗತ ಮಾಡೋದಕ್ಕೆ ಏನೇನು ಬೇಕು ಪೂರಕ ವಾತಾವರಣವನ್ನು ನಾವು ಸೃಷ್ಟಿ ಮಾಡಿಕೊಂಡು ಸನ್ಮಾರ್ಗದಲ್ಲಿ ನಡೆದು, ಹಿರಿಯರ ಮಾರ್ಗದರ್ಶನ ಇದೆ, ಟೆಕ್ನಾಲಜಿ ಬೇಕಾದಷ್ಟು ಚೆಂದ ಇದೆ, ಇದನ್ನೆಲ್ಲ ನಡೆಸ್ಕೊಂಡು ನಿಮ್ಮ ಆಸಕ್ತಿಯ ಕ್ಷೇತ್ರ ಏನಿದೆ ಅದರಲ್ಲಿ ಮುಂದೆ ಇಟ್ಟರೆ ಸಮಾಜಕ್ಕೆ ಉಪಯೋಗ ಆಗುತ್ತೆ. ಈ ಯುವ ಪೀಳಿಗೆಯ ವರ್ತನೆಯನ್ನು ನೋಡಿದಾಗ ಗೆಲ್ಲಬೇಕು ಅಂತ ಯೋಚನೆ ಮಾಡುವವರಿಗೆ ಯಾವ ದಾರಿದೀಪಗಳ ಕುರಿತಾಗಿ ನೀವು ಹೇಳ್ತೀರಿ? ಅಂದರೆ ನೀವು ಮಾಡಿಕೊಂಡ ತಯಾರಿ ಅದಕ್ಕೊಂದು ಪ್ರಸ್ತುತತೆ ಇತ್ತು, ಈಗ ಸವಾಲುಗಳು ಹೆಚ್ಚು, ಇಂಟರ್ನೆಟ್ ಯುಗ, ಡಿಜಿಟಲ್ ಯುಗ, 30 ಸೆಕೆಂಡ್ಗಿಂತ ಜಾಸ್ತಿ ಒಂದು ಕಡೆ ಫೋಕಸ್ ಅನ್ನು ಮಾಡೋದಕ್ಕೆ ಆಗದಂತಹ ಸವಾಲನ್ನು ಎದುರಿಸ್ತಿರುವ ಪೀಳಿಗೆ ಇದು. ಸೊ ಇವ್ರು ಗೆಲ್ಲಬೇಕು ಅಂತಂದ್ರೆ ಏನು ಮಾಡಬೇಕು? ನಿಮ್ಮ ಜನರೇಷನ್ ಸಾಧಿಸಿದ್ದೀರಿ, ತೋರಿಸಿದ್ದೀರಿ, ದಾರಿದೀಪ ಆಗಿದ್ದೀರಿ. ಇವ್ರು ಗೆಲ್ಲಬೇಕು ಅಂದ್ರೆ? ಹೌದು, ಎಲ್ಲ ಗಾಡಿಗಳು ಒಂದೇ ಸ್ಪೀಡಲ್ಲಿ ಓಡಲ್ಲ ಅಲ್ವಾ? ಎತ್ತಿನ ಗಾಡಿಯ ಕಾಲ ಹೋಯ್ತು, ಬಸ್ಸು ಕಾರು ಹೋಯ್ತು, ಈಗ ಏರೋಪ್ಲೇನು ಹೆಲಿಕಾಪ್ಟರ್ ಕಾಲ ಇದೆ. ಟೆಕ್ನಾಲಜಿ ನಮಗೆ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂದರೆ ಏನು ಬೇಕೋ ಕುಳಿತಲ್ಲಿಯೇ ವಿಶ್ವವನ್ನು ನೋಡುವಂಥ ಕಾಲ ಇದು. ಹಾಗಾಗಿ ಅವರಿಗೆ ನಾಲೆಡ್ಜ್ ಗೇನ್ ಮಾಡೋದಂತ ಕಷ್ಟನೇ ಅಲ್ಲ. ಆದರೆ ಪಡೆದುಕೊಳ್ಳುವ ಜ್ಞಾನವನ್ನು ನಮ್ಮದೇ ರೀತಿಯಲ್ಲಿ ಒಂದು ಚಾನಲೈಸ್ ಮಾಡಬೇಕು, ಇಲ್ಲಾಂದ್ರೆ ಕಾಪಿ ಆಗೋಗುತ್ತಲ್ವಾ? ನಾವು ಪರೀಕ್ಷೆಯಲ್ಲಿ ಕಾಪಿ ಮಾಡ್ದಂಗೆ ಅಲ್ಲಿ ಏನು ಇಂಟರ್ನೆಟ್ಟಲ್ಲಿ ಬಂತು ಅದನ್ನೇ ತೊಗೊಂಡು ನಾನು ಬರದೆ ಅಥವಾ ನಾನು ಅದನ್ನೇ ಮಾಡಿದೆ, ಅದೇ ಪ್ರಾಜೆಕ್ಟ್ ಕಂಟಿನ್ಯೂ ಮಾಡದೆ ಇದ್ರೆ ಏನೂ ಪ್ರಯೋಜನನೇ ಇಲ್ಲ. ಅದು ಜಸ್ಟ್ ಕಾಪಿ ಆಗುತ್ತೆ, ಜೆರಾಕ್ಸ್ ಕಾಪಿ ಆಗಬಾರ್ದು. ನಾವು ಒರಿಜಿನಲ್ ಆಗಬೇಕಾದ್ರೆ ಈಗ ನೋಡಿ, ವಾಲ್ಮೀಕಿ ಬರೆದಂಥ ರಾಮಾಯಣನ ಎಷ್ಟು ಜನ ಮುಂದಕ್ಕೆ ಬರ್ಕೊಂಡು ಹೋದ್ರು? ಎಲ್ಲ ಕವಿಗಳ ಕೈಯು ಮಹಾಕವಿಯ ಒಬ್ಬರ ಕಿಸೆಯಲ್ಲಿ ಅಂತ ಮಾತಿದೆ. ಅಂದರೆ ನಾವು ಅದನ್ನು ಓದ್ಕೊಂಡ್ವಿ, ರಾಮಾಯಣ ಓದಿದ್ವಿ, ಮಹಾಭಾರತ ಓದಿದ್ವಿ, ಆದರೆ ಅದನ್ನು ನಮ್ಮದಾಗಿಸಿಕೊಂಡು ಬರೆದ್ವಲ್ಲ. ಕುವೆಂಪು ಅವರ ರಾಮಾಯಣ ದರ್ಶನಂ ಇರ್ಬೋದು, ಕುಮಾರವ್ಯಾಸ ಬರೆದಂಥದ್ದಿರ್ಬೋದು, ಇವೆಲ್ಲ ಬರೆದದ್ದಿದೆಯಲ್ಲ. ಹಾಗಾಗಿ ನಮ್ಮದೇ ಆದ ರೀತಿಯಲ್ಲಿ ಅದನ್ನು ಸ್ವೀಕರಿಸಿ ನಮ್ಮದಾಗಿಸಿ ಹೊರಗೆ ತರಬೇಕು, ಆಗ ಮಾತ್ರ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಅದಕ್ಕೆ ಫೋಕಸ್ ತುಂಬ ಇಂಪಾರ್ಟೆಂಟ್. ಓಕೆ, ಬಹಳ ಸೊಗಸಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಮತ್ತೆ ಬದುಕಲ್ಲೇನೋ ಮಾಡಬೇಕು ಅನ್ನೋರಿಗೆ ಇನ್ನಷ್ಟು ಮೋಟಿವೇಶನ್ ಅನ್ನ ತುಂಬುವಂತ ಮಾತಾಗಿತ್ತು. ನಿಮ್ಮ ಅಮೂಲ್ಯ ಸಮಯಕ್ಕಾಗಿ, ಇಷ್ಟು ಹೊತ್ತು ನಿಮ್ಮ ಬದುಕಿನ ಪುಟಗಳನ್ನು ನಮ್ಮ ಮುಂದೆ ತೆರೆದಿಟ್ಟದಕ್ಕಾಗಿ ಅನಂತ ಧನ್ಯವಾದಗಳು ಮೇಡಮ್. ಶುಭೋದಯ ಕರ್ನಾಟಕದಲ್ಲಿ ನನ್ನ ಮನದಾಳದ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ದೂರದರ್ಶನದವರಿಗೆ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಕೃತಜ್ಞತೆಗಳು. ಓಕೆ, ಸೊ
ಇಷ್ಟು ಹೊತ್ತು ನಮ್ಮ ಚರ್ಚೆಯಲ್ಲಿ ಗೊತ್ತಾದಂತಹ ಬಹುಮುಖ್ಯ ಅಂಶ, ಗುರಿ ಇರಬೇಕು, ಹಿಂದೆಗಡೆ ಗುರು ಇರಬೇಕು, ಇಲ್ಲದೇ ಇದ್ರೆ ಸೆಲ್ಫ್ ಮೋಟಿವೇಶನ್ ಗುರುವಾಗಿ ಸಹಾಯಕ್ಕೆ ಬರಬಹುದು. ಛಲದಿಂದ ಮುಂದೆ ಸಾಗಬೇಕಾಗತ್ತೆ, ಒರಿಜಿನಲ್ ಆಗಿರಿ, ಯಾವುದೇ ಕಾರಣಕ್ಕೂ ನಕಲು ಆಗಬೇಡಿ ಅನ್ನೋ ಬಹಳ ಇಂಪಾರ್ಟೆಂಟ್ ಮೆಸೇಜ್ ಅನ್ನ ಮೇಡಮ್ ಅವರು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದು ದಿನ ಈ ಘನ ವೇದಿಕೆಯಲ್ಲಿ ಇನ್ನೊಬ್ಬ ಸಾಧಕರನ್ನು ನಿಮಗೆ ನಾವು ಪರಿಚಯಿಸ್ತೀವಿ. ನಮಸ್ಕಾರ.